ನಮಸ್ಕಾರ ಸ್ನೇಹಿತರೆ, KS4U ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ಕನ್ನಡದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಇದೆ. ಇದು ಆ ಟಾಪಿಕ್ ಅನ್ನ ನಾನು ನಿಮಗೆ ಕನ್ನಡದಲ್ಲಿ, ಅದು ಕನ್ನಡವೇ, ಅದರದ್ದೊಂದು ಸ್ಟೋರಿನ ಏನು ಅಂತ ನಾನು ನಿಮಗೆ ಹೇಳ್ತೇನೆ. ಸೊ ಈ ಸ್ಟೋರಿಯನ್ನು ನೀವು ಕಂಪ್ಲೀಟ್ ಆಗಿ ಕೇಳಿ. ಮತ್ತೆ ಈ ಒಂದು ಪಠ್ಯಭಾಗ ಏನಿದೆ, ಈ ಒಂದು ಪಠ್ಯಭಾಗದ ಕುರಿತಾಗಿ ಅನೇಕ ಸಲ ರಿಪೀಟೆಡ್ ಆಗಿ ಕ್ವಶನ್ಸ್ ಬಂದಿದೆ. 100% ಇದು ಬಂದೇ ಬರುವಂತಹ ಒಂದು ಕ್ವಶನ್ ಆಗಿರುತ್ತೆ. ಇದರ 10 ಮಾರ್ಕ್ಸಿಗೂ ಕೊಡ್ಬೋದು, ಇಲ್ಲ ಅದನ್ನ 15 ಮಾರ್ಕ್ಸಿಗಾದ್ರೂ ಕೊಡ್ಬೋದು. ಒಂದಾದ್ರೂ ಕ್ವಶನ್ಸ್ ಖಂಡಿತ ಈ ಒಂದು ಪಠ್ಯಭಾಗದಿಂದ ಬರುತ್ತೆ. ಹಾಗಾಗಿ ಇದನ್ನೇನು ನೀವು ಬಾಯಿಪಾಠ ಹೊಡೆಯೋದೇನು ಬೇಡ. ನಾನೊಂದು ಕತೆ ಹೇಳ್ತೀನಿ, ನೀವು ಕತೆ ಕೇಳುವ ಹಾಗೆ ಈ ಒಂದು ಸ್ಟೋರಿಯನ್ನ ಕೇಳಿ. ಇದೊಂದು ಯಶೋಧರ ಚರಿತೆ ಎನ್ನುವಂತಹ ಒಂದು ಏನು ನಾಟಕ ಇದೆ ಅಲ್ವಾ, ಅದರಿಂದ ತೆಗೆದಂತಹ ಒಂದು ಆಯ್ದ ಭಾಗ ಆಗಿರುತ್ತೆ. ಈ ಪಠ್ಯದ ಹೆಸರು ಅಮೃತಮತಿ ಪ್ರಸಂಗ ಎನ್ನುವಂಥದ್ದು. ಜನ್ನ ಬರೆದಿರುವಂತಹ ಅಮೃತಮತಿ ಪ್ರಸಂಗ ಎನ್ನುವಂತಹ ಈ ಒಂದು ಪಠ್ಯವನ್ನ ನಾನಿವತ್ತು ನಿಮ್ಗೆ ಕನ್ನಡದಲ್ಲಿ, ಇದು ಕನ್ನಡವೇ, ಈ ಒಂದು ಪಠ್ಯದ ಒಂದು ಸ್ಟೋರಿಯನ್ನು ನಾನು ಡಿಟೇಲ್ ಆಗಿ ಹೇಳ್ತೀನಿ. ಸೊ ನಿಮ್ಗೆ ಯಾವುದೇ ಕಷ್ಟ ಇಲ್ಲ. ಆದ್ರೆ ಇದನ್ನ ಬರೆಯುವ ಮೊದಲು ನೀವು ಇದನ್ನ ಓದುವ ಮೊದಲು ನೀವು ಒಂದು ಕೆಲಸ ಮಾಡ್ಬೇಕು. ಅದೇನಪ್ಪಾ ಅಂತಂದ್ರೆ, ಈ ಅಮೃತಮತಿ ಪ್ರಸಂಗದಲ್ಲಿ ಜಾಸ್ತಿ ಅವ್ರು ಏನ್ ಕೇಳ್ತಾರಪ್ಪ ಅಂತಂದ್ರೆ, ಈ ಒಂದು ಏನು ಇದು ಈ ಗದ್ಯ ಏನಿದೆ ಇದನ್ನ ಕೊಟ್ಟಿರ್ತಾರೆ. ಅಂದ್ರೆ ಈ ಒಂದು ಗದ್ಯ ಕೊಟ್ಟಿರ್ತಾರಲ್ಲ, ಇದನ್ನ ನೀವು ಕಂಪ್ಲೀಟ್ ಆಗಿ ಒಂದು ಸಲ ಓದ್ಕೊಳ್ಬೇಕು. ನೀವು ಕತೆ ಏನಂತ ನಾನು ನಿಮ್ಗೆ ಹೇಳ್ತೇನೆ ಈ ಸ್ಟೋರಿಯದ್ದು, ಆದ್ರೆ ನೀವು ಇದನ್ನ ಓದ್ಕೊಂಡಾಗ ಎಲ್ಲಾದ್ರೂ ಅವ್ರು ಈ ಒಂದು ಪಠ್ಯಭಾಗದ ಒಂದು ಯಾವ್ದಾದ್ರು ಪ್ಯಾರಾಗ್ರಾಫ್ ಅನ್ನ ಸಂದರ್ಭ ಸಹಿತ ವಿವರಿಸಿ ಅಂತ ಕೊಟ್ಟಾಗ ನಿಮ್ಗೆ ಅದು ಯಾವುದರಿಂದ ಬಂತು ಏನಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಸುಮ್ನೆ ನೀವು ಹೋಗಿ ಕಥೆಯನ್ನ ಬರೀಲಿಕ್ಕಾಗಲ್ಲ. ಕೆಲವೊಮ್ಮೆ ಅವರು ಸಂದರ್ಭಾನುಸಾರ ಬರೆಯಿರಿ ಅಂತ 5 ಮಾರ್ಕಿಗೆ ಕೂಡ ಯಾವ್ದಾದ್ರೂ ಒಂದು ಪ್ಯಾರಾಗ್ರಾಫ್ ಅನ್ನ ಕೇಳಿ ನಿಮ್ಗೆ ಇದನ್ನ ಸಂದರ್ಭ ಸಹಿತ ಬರೀರಿ ಅಂತ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ. ಜಾಸ್ತಿ ಕೇಳಿರುವಂತಹ ಪ್ಯಾರಾಗ್ರಾಫ್ ಇದು ಸ್ನೇಹಿತರೆ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಖಂಡಿತ ಇದು ಕೇಳ್ತ ಅನೇಕ ಬಾರಿ ಕೇಳಿರುವಂತಹ ಪ್ಯಾರಾಗ್ರಾಫ್ ಇದು. ತುಂಬಾ ಪೇಪರ್ಸ್ ಅಲ್ಲಿ ನಿಮ್ಗೆ ರಿಪೀಟೆಡ್ ಆಗಿ ಬಂದಿದೆ. ಕರಿದಾದೊಡೆ ಕತ್ತುರಿಯಂ, ಮುರುಡಾದೊಡೆ ಮಲಯ ಜಂಗಳಂ, ಕೊಂಕಿದೊಡೆ ಸ್ಮರಚಾಪ ಮನಿಳ ಕೈವರೆ ಮರುಳೆ ಪೊಲ್ಲಮೆಯೇ ಲೇಸು ನಲ್ಲನ ಮೇಯೋಳಂತ ಇದೊಂದು ಏನ್ ಪ್ಯಾರಾಗ್ರಾಫ್ ಇದೆ, ಇದಂತೂ ತುಂಬಾ ಬಾರಿ ಬಂದಿದೆ. ಆದ ಕಾರಣ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಖಂಡಿತ ನೀವು 1 ಬಾರಿ ಅಥವಾ 2 ಬಾರಿ ಈ ಏನು ಇದು ಪದ್ಯವ ಗದ್ಯವ ಏನಿದೆ ಇದನ್ನ 1 ಬಾರಿ ಅಥವಾ 2 ಬಾರಿ ಖಂಡಿತ ಓದ್ಕೊಳ್ಳಿ. ಯಾಕಂದ್ರೆ ಈ ಗದ್ಯ ಭಾಗವನ್ನು ಓದ್ಕೊಂಡಾಗ್ಲಷ್ಟೇ ನಿಮ್ಗೆ ಅಟ್ಲೀಸ್ಟ್ ಏನೋ ಓದ್ಕೊಂಡಿದ್ದೀರಿ ಅಂತ ನೆನಪಾಗುತ್ತೆ, ಅಥವಾ ಇದು ಅಮೃತಮತಿ ಪ್ರಸಂಗದಿಂದ ಬಂದಿರುವಂತದ್ದು ಎನ್ನುವಂಥದ್ದು ಗೊತ್ತಾಗ್ತದೆ. ಮತ್ತೆ ಕೆಲವೊಂದು ವರ್ಡ್ಗಳು ತುಂಬಾ ಟಫ್ ಇದೆ ಅನಿಸಿದಾಗ ಯಾವ್ದಾದ್ರೂ ಒಂದು ವರ್ಡ್ ಅನ್ನು ನೆನ್ಪಿಟ್ಕೊಳ್ಳಿ. ನಾನು ಇದು ಸ್ಟೋರಿ ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಈ ಕರಿದಾದೊಡೆ ಕಸ್ತೂರಿ ಎಂಬಂದಾಗ ಇದು ಏನಂತ ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ, ಕಪ್ಪಿದ್ರೆ ಕಸ್ತೂರಿ ಅಂತ ಬರುತ್ತೆ. ಅದರ ಅರ್ಥ ಕತೆ ಹೇಳುವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ಪ್ಯಾರಾಗ್ರಾಫ್ ಅನ್ನ ನೀವು ಓದಿದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ಯಾವ ಪಠ್ಯ ಭಾಗದಿಂದ ಅದು ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಆಗ ನೀವು ಅಟ್ಲೀಸ್ಟ್ ಅದಕ್ಕೆ ಸಂಬಂಧಿಸಿದ ಹಾಗೆ ಬರೀಲಿಕ್ಕೆ ತುಂಬಾ ಈಸಿ ಆಗ್ತದೆ. ಜಾಸ್ತಿ ಸ್ಟೋರಿಯನ್ನು ಎಳಿಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ಈ ಒಂದು ಕತೆ ಅನ್ನೋದೇ ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ನಾನೊಂದು ಕತೆ ಹೇಳ್ತೀನಿ ಸ್ನೇಹಿತರೆ, ನೀವು ಕತೆ ಕೇಳುವ ಹಾಗೆ ಇದನ್ನ ಕತೆ ಕೇಳ್ಕೊಳ್ಳಿ. ಖಂಡಿತ ಚೆನ್ನಾಗಿ ನೆನ್ಪಿರುತ್ತೆ ಇದು. ಸೊ ಈ ಒಂದು ಪಠ್ಯ ಭಾಗಕ್ಕೆ ಸಂಬಂಧಿಸಿದ ಏನ್ ಬಂದಿದೆ ಅಂತ ಕ್ವಶನ್ಸ್ಗೆ ಆರಾಮಾಗಿ ಆನ್ಸರ್ ಬರಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸೊ ಈ ಕಥೆಯನ್ನ ನಾನು ನಿಮ್ಗೆ ಹೇಳುವ ಮೊದಲು ಈ ಕಥೆಯಲ್ಲಿ ಫಸ್ಟ್ ಪೀಠಿಗೆ ಹೇಳೋಣ. ಯಾಕೆ ಈ ಕತೆ ಶುರುವಾಯಿತು, ಹೇಗೆ ಶುರುವಾಯಿತು ಅನ್ನೋದಾದ್ರೆ, ಕತೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಥವಾ ಅದರದ್ದು ಸಂದರ್ಭ ಅನ್ನೋದಕ್ಕಿಂತ ಕಥೆಯ ಭಾಗದ ಡೈರೆಕ್ಟ್ ಆಗಿ ಒಂದು ಸ್ಟೋರಿ ಹೋಗೋ ಮೊದಲು ಏನಕ್ಕೆ ಆ ಸ್ಟೋರಿ ಬಂತು ಎನ್ನುವುದನ್ನು ಸ್ವಲ್ಪ ನಾನು ನಿಮ್ಗೆ ಹೇಳ್ಬೇಕಾಗತ್ತೆ. ಒಬ್ಬ ಮಾರಿದತ್ತ ಎನ್ನುವಂತಹ ರಾಜಪುರವೆಂಬ ನಗರದಲ್ಲಿ ಇದ್ದಂತೆ. ಕತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮ್ಗೀಗ. ಈ ಕಥೆನ ನೀವು ಕೇಳಿ. ರಾಜಪುರವೆಂಬ ಒಂದು ನಗರದಲ್ಲಿ ಮಾರಿದತ್ತನೆಂಬೊಬ್ಬ ರಾಜ ಇರ್ತಾನೆ. ಆ ಊರಲ್ಲೊಂದು ಚಂಡಮಾರಿ ಎನ್ನುವಂತಹ ದೇವಸ್ಥಾನ ಇರ್ತದೆ. ಪ್ರತಿ ಒಂದು ಆಶ್ವಯುಜ ಮಾಸ ಅಥವಾ ಚೈತ್ರ ಮಾಸ ಏನ್ ಬರುತ್ತೆ, ಆ ಮಾಸದಲ್ಲಿ ಎಲ್ಲರೂ ಆ ಊರಿನ ಜನರುಗಳು ಮತ್ತೆ ಆ ರಾಜರು ಏನಿದ್ದಾರೆ ಎಲ್ಲರೂ ಸೇರಿ ಅಲ್ಲೊಂದು ಹಬ್ಬ ಮಾಡ್ತಾರಂತೆ. ಆ ಹಬ್ಬದಲ್ಲಿ ಪ್ರತಿ ವರ್ಷದಲ್ಲಿ ಒಂದು ನರಬಲಿ ಕೊಡ್ತಾ ಇರ್ಬೇಕಾಗತ್ತೆ. ನರಬಲಿ, ಮನುಷ್ಯರನ್ನ ಬಲಿ ಕೊಡ್ತಾ ಇರ್ಬೇಕಾಗತ್ತೆ. ಹಾಗೇನೆ ಆ ವರ್ಷ ಒಂದು ಚೈತ್ರ ಮಾಸ ಏನು ಆಶ್ವಯುಜ ಮಾಸ ಬರುತ್ತೆ. ಆ ಒಂದು ಮಾಸದಲ್ಲಿ ಆ ರಾಜ ಏನ್ ಮಾಡ್ತಾನೆ, ಈ ಸಲ ಕೂಡ ನರಬಲಿ ಕೊಡ್ಬೇಕಲ್ವಾ, ಒಬ್ಬನ ನರಬಲಿ ಕೊಡ್ಲಿಕ್ಕೆ ಹುಡ್ಕೊಂಡ್ ಬನ್ನಿ ಜನರನ್ನ ಅಂತ ಹೇಳಿ, ನರಬಲಿ ಅಂದ್ರೆ ಒಬ್ಬ ಮನುಷ್ಯನನ್ನ ಬಲಿ ಕೊಡುದು. ಸೊ ಮನುಷ್ಯನನ್ನ ಬಲಿ ಕೊಡ್ಲಿಕ್ಕೆ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಅವ್ರ ಸೇವಕರನ್ನ ಕಳಿಸ್ತಾರೆ. ಸೇವಕರು ಹೀಗೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಕಾಡಿನ ಮಧ್ಯೆ. ಯಾರನ್ನಾದ್ರೂ ಬೇಕಲ್ಲ ಅಂತ ಹೇಳ್ಕೊಂಡು ನರನ ಹುಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲ ಅವರಿಗೆ 2 ಮಕ್ಕಳು ಸಿಗ್ತಾರೆ. ಆ 2 ಮಕ್ಕಳನ್ನ ಹಿಡ್ಕೊಂಡು ಬರ್ತಾರೆ. ಆ 2 ಮಕ್ಕಳ ಹೆಸರು ಏನಪ್ಪಾ ಅಂತಂದ್ರೆ, ಒಂದು ಅಭಯ ರುಚಿ, ಇನ್ನೊಂದು ಅಭಯಮತಿ ಅನ್ನುವಂತಹದ್ದು. ಅಣ್ಣ ತಂಗಿ ಆಗಿರ್ತಾರೆ ಅವರಿಬ್ರನ್ನ ಬಲಿಗಾಗಿ ಕರ್ಕೊಂಡ್ ಬರ್ತಾರೆ. ದೇವಸ್ಥಾನ ನೋಡಿದ್ರೆ ಒಂದು ಭಯಾನಕ ತರ ಆಗಿರುತ್ತೆ. ಆ ದೇವಸ್ಥಾನದ ಎದುರುಗಡೆ ಕರ್ಕೊಂಡ್ ಬರ್ತಾರೆ. ಇನ್ನೇನು ಅವ್ರನ್ನ ಕಡಿಬೇಕು ಅನ್ನುವಂತ ಸಂದರ್ಭದಲ್ಲೂ ಕೂಡ ಅವ್ರಿಗೇನು ಭಯ ಇರಲ್ಲ, ತುಂಬಾ ಧೈರ್ಯವಾಗಿರ್ತಾರೆ.
ಅವರ ಆ ಧೈರ್ಯವನ್ನ ನೋಡಿನೇ ಆ ರಾಜನಿಗೆ ತುಂಬಾ ಶಾಕ್ ಆಗುತ್ತೆ. ಏನು ನಾವೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಕ್ಕಳನ್ನು ಕಡಿತೀವಿ, ಆದ್ರೂ ಕೂಡ ಇವರಿಗೊಂದು ಭಯ ಇಲ್ಲಲ್ಲ ಅಂತ ಹೇಳಿ ಅವನಿಗೆ ಶಾಕ್ ಆಗುತ್ತೆ. ಆಗ ಅವನಿಗೆ ತುಂಬಾ ಶಾಕ್ ಆಗಿ ಕೇಳ್ತಾನೆ, ನೀವು ಯಾರಪ್ಪ ಮಕ್ಕಳೇ, ಎಲ್ಲಿಂದ ಬಂದ್ರಿ, ನೀವು ಯಾರು ಅಂತ. ಆಗ ಅವನ ಮಕ್ಕಳ ಹತ್ರ ಕತೆ ಕೇಳ್ತಾನೆ, ನೀವು ಯಾರು, ನಿಮ್ಮ ಪೂರ್ವ ಹಿಸ್ಟ್ರಿ ಏನು ಅಂತ ಕೇಳ್ತಾರೆ. ಆಗ ಮಕ್ಕಳು ಹೇಳ್ತಾರೆ, ನಾವು ಒಂದು ಉಜ್ಜಯಿನಿ ಅಂತ ಒಂದು ರಾಜ್ಯ ಇರುತ್ತೆ, ಆ ಉಜ್ಜಯಿನಿಯಲ್ಲಿ ಯಶೋಗ ಮತ್ತೆ ಚಂದ್ರಮತಿ ಅಂತ ಇರ್ತಾರೆ. ಅವರಿಗೆ ಯಶೋಗ ಮತ್ತೆ ಚಂದ್ರಮತಿಗೆ ಒಬ್ಬ ಮಗ ಇರ್ತಾರೆ, ಯಶೋಧರ ಅಂತ. ಅವರ ಮಕ್ಕಳು ನಾವು. ಆ ಯಶೋಧರ ಮತ್ತೆ ಅಮೃತಮತಿ ಅನ್ನುವಂತಹ ಇಬ್ರು ಇರ್ತಾರೆ, ಗಂಡ ಹೆಂಡತಿ, ಅವರ ಮಕ್ಕಳಾಗಿರ್ತೇವೆ ನಾವು ಅಂತ ಹೇಳ್ತಾರೆ. ಇದು ಆ ಮಕ್ಕಳು ಅವರಿಗೆ ಕತೆ ಹೇಳುದು. ಇದಿಷ್ಟು ಕೂಡ ಈ ಒಂದು ಏನು ಕಾವ್ಯ ಪದ್ಯ ಸಾರಿ ನಾಟಕ ಕಥೆ ಏನಿದೆ ಇದರದೊಂದು ಸ್ಟಾರ್ಟಿಂಗ್ ಒಂದು ವಿಷಯ ಆಗಿರುತ್ತೆ. ಸೊ ಇದಿಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಅಮೃತಮತಿ ಮತ್ತೆ ಅವಳದು ನಾಟಕ ಏನಿದೆ, ನಿಜವಾದ ನಾಟಕ ಅಥವಾ ನಮ್ಗೆ ಬೇಕಾಗಿರುವಂತ ಮೇನ್ ಪಾಯಿಂಟ್ ಏನಿದೆ ಅಲ್ಲಿಗೆ ಬರೋಣ. ಅಮೃತಮತಿಯ ನಾವು ಕಥೆಯನ್ನ ನಾನು ನಿಮ್ಗೀಗ ಹೇಳ್ತೇನೆ. ಒಂದಿನ ಏನಾಗುತ್ತಪ್ಪ ಅಂತಂದ್ರೆ, ಈ ಯಶೋಧರ ಮತ್ತೆ ಅಮೃತ ಎನ್ನುವುದು ಚಂದ್ರಮತಿ ಮತ್ತೆ ಯಶೋಗ ಎನ್ನುವಂತಹ ಇಬ್ರು ಗಂಡ ಹೆಂಡತಿ ರಾಜರು ಇರ್ತಾರೆ ಉಜ್ಜಯಿನಿಯಲ್ಲಿ. ಆ ರಾಜರ ಮಕ್ಕಳಾಗಿರ್ತಾನೆ ಯಶೋಧರ ಎನ್ನುವಂತಹವನು. ಅವನಿಗೆ ಅಮೃತಮತಿ ಜೊತೆ ಮದ್ವೆ ಆಗಿರುತ್ತೆ. ಅವರಿಬ್ರು ಸುಖವಾಗಿ ಸಂಸಾರ ಮಾಡ್ತಾರೆ, ಮಕ್ಕಳು ಕೂಡ ಇರ್ತಾರೆ, ಆರಾಮಾಗಿ ಒಬ್ಬರು ಚೆನ್ನಾಗಿ ಪ್ರೀತಿಸಿ ಒಬ್ರು ಚೆನ್ನಾಗೇ ಇರ್ತಾರೆ ಇಬ್ರು. ಆದ್ರೆ ಒಂದಿನ ಅವಳು ಮಲ್ಕೊಂಡಿರ್ತಾಳೆ, ಅಮೃತಮತಿ ಯಶೋಧರ ರಾತ್ರಿ ಆಗಿತ್ತು, ಮಲ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರದ್ದು ಈ ಆನೆ ಲಾಯ ಇರುತ್ತಲ್ವಾ, ರಾಜರ ಅರಮನೆಯಲ್ಲೆಲ್ಲ ಆನೆಗಳೆಲ್ಲ ತುಂಬಾ ಸಾಕಿರ್ತಾರಲ್ಲ, ಆ ಲಾಯದಲ್ಲಿ ಒಂದು ಸಾಂಗ್ ಕೇಳ್ತಾ ಇರುತ್ತೆ. ತುಂಬಾ ಸುಂದರವಾಗಿ ಒಬ್ಬ ಸಾಂಗ್ ಹೇಳ್ತಾ ಇರ್ತಾನೆ, ಒಂದು ಗಂಡಸಿನ ಧ್ವನಿಯಲ್ಲಿ ಸಾಂಗ್ ಬರ್ತಾ ಇರುತ್ತೆ, ಅಥವಾ ಒಂದು ಪದ್ಯ ಹೇಳ್ತಾ ಇರ್ತಾನೆ. ಆ ಪದ್ಯವನ್ನ ಕೇಳಿ ಆ ಅಮೃತಮತಿಗೆ ಎಚ್ಚರ ಆಗ್ತದೆ. ಮತ್ತೆ ಯಾರಪ್ಪ ನಮ್ಮ ಅರಮನೆಯಲ್ಲಿ ಇಷ್ಟು ಸುಂದರವಾಗಿ ಸಾಂಗ್ ಹೇಳುದು ಅಂತ ಅವಳು ಕೇಳ್ತಾಳೆ. ಈ ಸಾಂಗ್ ಎಲ್ಲಿಂದ ಬಂತು, ಯಾರು ಹೇಳ್ತಾ ಇರೋದು ಇಷ್ಟು ಸುಂದರವಾಗಿ ಒಂದು ಪದ್ಯವನ್ನ ಅಂತ ಅವಳು ಯೋಚನೆ ಮಾಡ್ತಾಳೆ. ಮತ್ತೆ ಅವಳಿಗೆ ಮತ್ತೆ ಹೋಗಿ ಸುಮ್ಮನೆ ಮಲ್ಕೊಳ್ತಾಳೆ. ಆದ್ರೂ ಕೂಡ ಆ ಸಾಂಗ್ ಕೇಳಿ ಬರ್ತಾ ಇದೆ ಅಲ್ವಾ, ಅದು ಅವಳಿಗೆ ಕೇಳಿದಾಗೆಲ್ಲ ತುಂಬಾ ಖುಷಿ ಆಗ್ತದೆ. ಇಷ್ಟು ಸುಂದರವಾಗಿ ಹಾಡುದು ಯಾರಪ್ಪ, ನಾನು ಇದು ನೋಡ್ಬೇಕಲ್ಲ ಅಂದ್ಕೊಂಡು ಅವಳು ಏನ್ ಮಾಡ್ತಾಳೆ, ಎತ್ಕೊಂಡು ಬಂದು ಏನು ಅವಳ ಗೆಳತಿ ಎಲ್ಲ ಸಖಿಯರು ಇರ್ತಾರಲ್ವ ಈ ರಾಣಿಯರಿಗೆಲ್ಲ, ಅವಳ ಹತ್ರ ಹೋಗಿ ಹೇಳ್ತಾರೆ, ನೋಡಲ್ಲಿ ಯಾರೋ ಒಂದು ಪದ್ಯ ಹೇಳ್ತಾ ಇದ್ದಾರೆ, ತುಂಬಾ ಸುಂದರವಾಗಿ ಹಾಡ್ತಿದ್ದಾರೆ. ಅದು ಆಕ್ಚುಲಿ ಹಾಡ್ತಾ ಇರೋದು ಯಾರಂದ್ರೆ ಆನೆ ಲಾಯದಲ್ಲಿ ಮಾವುತರ ಏನಿರ್ತಾರೆ, ಮಾವಟಿಗ ಅಂತಾರೆ, ಅವ್ರು ಏನಿರ್ತಾರೆ ಅವ್ನು ಹಾಡ್ತಾ ಇರೋದು, ಒಬ್ಬ ಮಾವಟಿಗ ಹಾಡ್ತಾ ಇರೋದು. ಅವಳಿಗೆ ಆ ಸ್ವರವನ್ನ ಕೇಳಿ ತುಂಬಾ ಸೋತೆ ಹೋಗ್ತಾಳೆ, ಅಷ್ಟು ಸುಂದರವಾಗಿ ಅವನು ಹಾಡ್ತಾನೆ. ಮತ್ತೆ ಅವಳು ಸಖಿ ಹತ್ರ ಹೇಳ್ತಾಳೆ, ಹೋಗಿ ಅಲ್ಲಿ ಯಾರೋ ಹಾಡ್ತಾ ಇದ್ರದ್ ಯಾರಂತ ಹೋಗಿ ನನ್ಗೆ ನೋಡಿ ಹೇಳಿ ಬಾ ಅಂತ ಅವಳು ಗೆಳತಿಗೆ ಹೇಳ್ತಾಳೆ. ಗೆಳತಿ ಅಥವಾ ಸಖಿ, ಆಪ್ತ ಸಖಿ ಏನಿದ್ರೆ ಅವಳಿಗೆ ಹೇಳ್ತಾಳೆ. ಅವಳು ಹೋಗಿ ನೋಡ್ಲಿಕ್ಕೆ ಹೋಗ್ತಾಳೆ, ಯಾರಪ್ಪ ಇದು ನೋಡ್ಕೊಂಡ್ ಬರೋಣ ಅಂತ ಅಲ್ಲಿ ಹೋಗ್ತಾನೆ. ಅವಳಿಗೆ ನೋಡಿದಾಗ ಸಖಿ ಏನಿದ್ರೆ ಹೋಗಿ ನೋಡ್ತಾಳೆ, ಅದು ಒಂದು ಅವರ ಆನೆಯ ಲಾಯ ಏನಿದೆ ಆ ಲಾಯದಲ್ಲಿ ಮಾವಟಿಗೆ ಏನಿದ್ದಾನೆ ಅವ್ನು ಹಾಡ್ತಾ ಇರುದು. ಬಟ್ ಅವಳಿಗೆ ಶಾಕ್ ಆಗುತ್ತೆ. ಅವನ್ನ ನೋಡಿದ್ರೆ ಅವನು ಅಷ್ಟಾವಂಕನಾಗಿರ್ತಾನೆ. ಅಷ್ಟಾವಂಕ ಅಂದ್ರೆ ಆ ಅಷ್ಟ ಅದೊಂದು ಎಂಟಲ್ವಾ, ಆ ಅಷ್ಟ ಏನು ಭಾಗಗಳಿದೆ ಅದೆಲ್ಲವೂ ಕೂಡ ವಕ್ರವಾಗಿರ್ತದೆ. ಅವನು ನೋಡ್ಲಿಕ್ಕೆ ಸರಿಯೇ ಇರುವುದಿಲ್ಲ, ಅಂದ್ರೆ ಕುರೂಪಿ ಆಗಿರ್ತಾನೆ ಅವನು. ಅವಳಿಗೆ ಶಾಕ್ ಆಗುತ್ತೆ, ಇಂತಹ ಕುರೂಪಿಯನ್ನು ನಮ್ಮ ರಾಣಿಯವರ ಇಷ್ಟಪಟ್ರ, ಇಷ್ಟು ಸ್ವರಕ್ಕೆ ಮಾರು ಹೋಗಿದ್ದ, ಏನಿದು ಅಂತ ಅವಳಿಗೆ ಶಾಕ್ ಆಗುತ್ತೆ. ಮತ್ತೆ ಅವಳು ಅವನನ್ನ ನೋಡ್ಕೊಂಡು ಬರ್ತಾಳೆ. ನೋಡ್ಕೊಂಡು ಬಂದು ಅಲ್ಲಿ ಅವಳಿಗೆ ಹೇಳ್ತಾಳೆ, ರಾಣಿ ಅಮೃತಮತಿಗೇನು ಹೇಳ್ತಾಳೆ, ಹೋಗ್ತಾಳೆ. ಅಮೃತಮತಿಗೆ ಹೇಳಲಿಕ್ಕೆ ಅವಳು ಹೋಗ್ತಾಳಲ್ಲ, ಅಂತಹ ಸಂದರ್ಭದಲ್ಲಿ ಅಲ್ಲಿ ರಾಣಿ ಕಾಯ್ತಾ ಇರ್ತಾಳೆ, ಇವಳು ಬರುವುದನ್ನೇ. ಯಾರಪ್ಪ ಇದು ರಾಜ, ಯಾರು ಇಷ್ಟು ಸುಂದರವಾಗಿ ಹಾಡ್ತಾ ಇರೋದು, ನನ್ಗೆ ಹಾಡು ಹೇಳಿದವನ ಬಗ್ಗೆ ತಿಳ್ಕೊಳ್ಬೇಕಲ್ಲ ಅಂತ ಅವಳು ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇರ್ತಾಳೆ. ಯಾರಪ್ಪ ಅಂದ ಅವಳೊಂದು ಏನು ಒಣಗಿದ ತುಟಿಗಳಿಂದ ಅವಳು ಕಾಯ್ತಾ ಇರ್ತಾಳೆ. ಅಷ್ಟು ಒಂದು ಅವಳಿಗೆ ಇಷ್ಟ ಆಗಿರುತ್ತೆ. ಅಂದ್ರೆ ಆಮೇಲೆ ಅವಳು ಬಂದಲ್ಲಿ ಹೇಳ್ತಾಳೆ, ಸಖಿ ಬರ್ತಾಳೆ ರಾಣಿ ಹತ್ರ ಬಂದು ಹೇಳ್ತಾಳೆ, ಅಮ್ಮ ರಾಣಿಯವ್ರಿ, ನೀವೆಂತ ಹೋಗಿ ಅವರನ್ನ ಇಷ್ಟಪಟ್ರಲ್ಲ, ಅವ್ನು ನೋಡ್ಲಿಕ್ಕೆ ತುಂಬಾ ಕುರೂಪಿಯಾಗಿದ್ದಾನೆ, ನೀವೆಂತಹ ರತಿ ಆಗಿದ್ದೀರಾ, ಅವನು ತುಂಬಾ ಕುರೂಪಿಯಾಗಿದ್ದಾನೆ, ಅವನನ್ನು ಹೇಗೆ ನೀವು ಬಯಸ್ತಿರೋ ನನ್ಗಂತೂ ತಿಳಿಯಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳ್ತಾ ಅಮೃತಮತಿ ಏನು ಚೇಂಜ್ ಆಗಲ್ಲ, ಅವಳಿಗೆ ಒಂಥರ ಕಾತುರ, ಯಾಕೆ ಇವಳು ಹಿಂಗೆ ಹೇಳ್ತಿದ್ದಾಳೆ ಕುರೂಪಿ ಅಂತ, ಹೇಗಿದ್ದಾನೆ ನನ್ನ ಪ್ರಿಯಕರ, ಹೇಳು ನಂಗೆ ಅವನು ಬೇಕು, ಅವನು ಹೇಗಿದ್ದಾನೆ ಹೇಳಂತ ಅವಳು ಮತ್ತೆ ಕೇಳ್ತಾಳೆ. ನನ್ನ ಯಾಕೆ ಇಷ್ಟು ಡಿಲೇ ಮಾಡ್ತೀಯ, ಹೇಳಲ್ಲ ಯಾಕೆ, ನನ್ನ ಯಾಕೆ ಇನ್ನು ಹೇಳದೆ ಕೊಲ್ತಾ ಇದ್ಯಾ, ಬೇಗ ನನ್ಗೆ ಹೇಳು ಅಂತಾಳೆ. ಆಗ ಅವಳು ಸಖಿ ಹೇಳ್ತಾಳೆ, ಅವನ ಮುಖನ ವರ್ಣನೆ ಮಾಡ್ತಾಳೆ. ಆ ವರ್ಣನೆ ಮಾಡುವಂತಹ ಒಂದು ಪ್ಯಾರಾಗ್ರಾಫ್ ಕೂಡ ನಿಮ್ಗೆ ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈ ಪ್ಯಾರಾಗ್ರಾಫ್ ಬಗ್ಗೆ ಸಂದರ್ಭ ಸಹಿತ ವಿವರಿಸಿ ಅಂತ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಆ ಪ್ಯಾರಾಗ್ರಾಫ್ ನ ನೀವು ಸರಿಯಾಗಿ ಎಲ್ಲವನ್ನ ಒಂದ್ಸಲ ಓದ್ಕೊಳ್ಬೇಕಾಗತ್ತೆ ಅಂತ. ಯಾಕಂದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಇದೇ ಈ ಒಂದು ಎಕ್ಸಾಕ್ಟ್ಲಿ ನನಗೆ ಏನ್ ಕತೆ ಈಗ ಜಸ್ಟ್ ಶುರು ಹೇಳ್ತೀನಲ್ಲ, ಅವಳಂದ್ರೆ ಸಖಿಯವಳನ್ನು ಅವನು ಮಾವಟಿಗೆ ಏನಿದೆ ಅವನ ರೂಪವನ್ನ ವರ್ಣನೆ ಮಾಡ್ತಾಳಲ್ಲ, ಅದನ್ನು ಕೂಡ ಎಕ್ಸಾಮ್ಗೆ ಕೇಳಿರ್ತಾರೆ. ಆದ ಕಾರಣ ನಾನು ನಿಮ್ಗೆ ಅದನ್ನ ಈಗ ಹೇಳ್ತಾ ಇರೋದು. ಸಖಿ ಈಗ ಹೇಳ್ತಾಳೆ, ಅವಳಿಗೆ ವರ್ಣನೆ ಮಾಡ್ತಾಳೆ ರೂಪವನ್ನ, ರಾಣಿ ಹತ್ರ ವರ್ಣನೆ ಮಾಡ್ತಾನೆ. ಅಷ್ಟಾವಂಕ ಅಂತಾನೆ. ಅಷ್ಟಾವಂಕ ಅಂದ್ರೆ ಅವನಿಗೆ 8 ಭಾಗಗಳು, ಅಂದ್ರೆ ಅವನು ಯಾವ ಭಾಗ ಕೂಡ ಸರಿ ಇರುವುದಿಲ್ಲ ಅಂತ ಅವಳು ಹೇಳುದು. ಸಖಿ ಅವನ ರೂಪವನ್ನು ವರ್ಣಿಸ್ತಾ ಹೇಳ್ತಾಳೆ, ಬರಿದಾದ ತಲೆ,
ಉಳಿ ಬಿದ್ದ ಹಣೆ, ಚಿಕ್ಕ ಕಣ್ಣು, ವಕ್ರವಾಗಿರುವ ಬಾಯಿ, ಹಪ್ಪಳಿಕೆಯಾಗಿರುವ ಮೂಗು, ಮುರುಟಿರುವ ಕಿವಿ, ಬಿಳಿಲಿನಂತೆ ಜೋತು ಬಿದ್ದಿರುವ ಎದೆ, ಗೂನು ಬೆನ್ನು, ಅಡಗಿರುವ ಜಗನ ಮೈನಾರುತ್ತಿದೆ ಎಂತಾಳೆ ಅಂತ ಹೇಳ್ತಾಳೆ. ಅಂದ್ರೆ ಅಷ್ಟು ಯಾವ ಪಾರ್ಟ್ ಕೂಡ ಒಂದು ಸರಿ ಇಲ್ಲ, ನೋಡ್ಲಿಕ್ಕೆ ಸಹ ಅಷ್ಟು ಕುರೂಪಿಯಾಗಿರುವಂತ ಈ ಒಂದು ಮಾವಟಿಗ ನಿಮಗೆ ಯಾಕೆ ಇಷ್ಟ ಆಯ್ತಿತ್ತು? ಕಪ್ಪಾದ ಚರ್ಮ ಇದೆ, ಕುಳಿ ಬಿದ್ದಿರುವ ದೇಹ ಇದೆ, ಮೈಯಲ್ಲಿ ವಾಸನೆ ಬರ್ತಿದೆ, ಕುರಿಯ ಹಾಗೆ ಕಣ್ಣಿದೆ, ಬೆನ್ನೆಲ್ಲ ಗೂನಾಗಿದೆ, ಕಾಲು ಸೊಂಟ ಎಲ್ಲ ಮುರಿದು ಕತ್ತೆ ಕಾಲ್ ತರ ಇದೆ, ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಇದ್ದಾನೆ ಅವನು ಅನ್ನುವಂತಹ ಒಂದು ಅವನ ಒಂದು ವರ್ಣನೆಯನ್ನು ಅವಳು ಮಾಡ್ತಾಳೆ. ಮತ್ತೆ ಒಂದು ಕರಡಿ ಹೇಗೆ, ವಯಸ್ಸಾದ ಕರಡಿ ಹೇಗಿರ್ತದೆ ಹಾಗೆ ಅವನ ಚರ್ಮ ಇದೆ, ಕಪ್ಪಾದ ದೇಹ ಇದೆ, ಮಾಳಿಗೆಯ ರೀತಿಯಲ್ಲಿ ಮೂರ್ಟಿಕೊಂಡಿರುವಂತೆ, ಅಂದ್ರೆ ಬೆಂಡ್ ಆಗಿದ್ದಾನೆ ಅವನು, ತುಂಬಾ ಬೆಂಡ್ ಆಗಿದ್ದಾನೆ, ಆತರ ಮೂರ್ಟಿಕೊಂಡಿದ್ದಾನೆ, ಅಷ್ಟಾವಂಕ ಒಣಗಿದ ಕೊರಡಿನಂತೆ ಅವನಿದ್ದಾನೆ ಅನ್ನುವಂತಹದನ್ನ ಆ ಸಖಿ ರಾಣಿಗೆ ಹೇಳ್ತಾಳೆ. ಅವಳ ಮಾತನ್ನ ಕೇಳಿ ಒಂದೇ ಸಲ ಅವಳಿಗೆ ದುಃಖ ಆಗಿಬಿಡುತ್ತೆ ರಾಣಿಗೆ. ಆದ್ರೂ ಕೂಡ ಅವಳು ಏನು ಒಂದು ಶಾಕ್ ಆಗದೆ ಏನು ಒಂದು ದಿಟ್ಟ ಕಣ್ಣಿನಿಂದ ಒಂದೇ ಸಲ ಪ್ರಶ್ನೆ ಮಾಡ್ತಾಳೆ ಅವಳಿಗೆ, ಕಪ್ಪಾದರೆ ಏನು ಕಸ್ತೂರಿ ಅಲ್ಲವೇ? ಅಂದ್ರೆ ಕಸ್ತೂರಿ ಏನು ಕಪ್ಪಿರುತ್ತೆ, ಆದ್ರೂ ಕೂಡ ತುಂಬಾ ಸ್ಮೆಲ್ ಬರುತ್ತಲ್ವ ಕಸ್ತೂರಿ ಅಂದ್ರೆ, ಗೊತ್ತಲ್ಲ ನಿಮ್ಗೆ ಈಗಾಗ್ಲೇ. ಕಪ್ಪಾದ್ರೇನು ಕಸ್ತೂರಿ ಇಲ್ವೇ? ಮುರುಟಿದ್ರೇನು ಮಲೆಯ ಜರುವಿಲ್ವೇ? ಅಂತಂದ್ರೆ ಈ ಗಂಧದ ಕೊರಡನಿದೆ, ಅದು ಮುರುಟ್ಕೊಂಡಿರುತ್ತೆ, ಆದ್ರೆ ಅದ್ರಲ್ಲಿ ಕೂಡ ಗಂಧ ಬರುವುದಿಲ್ವಾ ಅಂತ ಕೇಳ್ತಾಳೆ. ವಕ್ರವಾಗಿದ್ದರೇನು ಇಂದ್ರನ ಚಾಪ ಡೊಂಕಾಗಿಲ್ವೇ ಅಂತ, ಇಂದ್ರನ ಹತ್ರ ಇರುವಂತ ಆಯುಧ ಏನದು ಡೊಂಕಿ ಅಲ್ಲವೇ ಅಂತಾಳೆ. ಮರುಳೆ ಪ್ರೀತಿ ಇದ್ರೆ ಸಾಕು ನಲ್ಲನ ಮೇಲೆ ಅಂತಾಳೆ. ಅಂದ್ರೆ ಏ ಹುಡುಗಿ ಕೇಳು ಹುಚ್ಚಿ, ಒಂದು ಪ್ರೀತಿ ಇದ್ರೆ ಸಾಕು, ಕಪ್ಪಾಗಿದ್ರೆ ಕಸ್ತೂರಿ ಇಲ್ವಾ? ಗಂಧದ ಕೊರಡು ಕೂಡ ಮುರುಟಾಗಿರುತ್ತೆ, ಆದ್ರೆ ಅದ್ರಲ್ಲಿ ಗಂಧದ ಪರಿಮಳ ಬರುವುದಿಲ್ವಾ? ಹಾಗೇನೆ ವಕ್ರವಾಗಿದ್ರೆ ಇಂದ್ರನ ಆಯುಧ ಕೂಡ ಹಾಗೆ ಇರ್ಲಿಲ್ವಾ? ಎಲ್ಲವನ್ನ ಅವಳು ಹೇಳ್ತಾಳೆ. ಕಾಮನ ಬಿಲ್ಲು ಕೂಡ ಹಾಗೆ ಇರುದಲ್ವಾ ಬೆಂಡಾಗಿ, ಆದ್ರೆ ಅದೆಷ್ಟು ಸುಂದರವಾಗಿದೆ, ನಾವು ನೋಡುವ ದೃಷ್ಟಿಯಲ್ಲಿ ಇರುವುದು ಪ್ರೀತಿ ಒಂದೇ ಮುಖ್ಯ ಅಂತ ಅವಳು ತನ್ನ ಸಖಿಗೆ ಹೇಳ್ತಾಳೆ. ಆಮೇಲೆ ಪ್ರೀತಿ ಒಂದಿದ್ರೆ ರೂಪಿನ ಯಾರಿಗೆ ಬೇಕಾಗ್ತದೆ ಈ ರೂಪು? ನನ್ನ ಕೆಲಸ ಆದ್ರೆ ಸಾಕು, ನನ್ಗೆ ಅವನು ತುಂಬಾ ಸುಂದರ ಇದ್ದಾನೆ ಅಂತಾನೆ ನಾನು ಭಾವಿಸ್ತೇನೆ, ನನ್ಗೆ ಅವನು ತುಂಬಾ ಸುಂದರ ಇದ್ದಾನೆ, ಮತ್ತೆ ಅವನ ಸ್ವರ ತುಂಬಾ ಸುಂದರವಾಗಿದೆ, ನನ್ಗೆ ಅವನೇ ಬೇಕು, ಅವನೇ ನನ್ಗೆ ದೇವ, ಅವನೇ ನನ್ಗೆ ಇಂದ್ರ ಚಂದ್ರ ಎಲ್ಲವೂ ಅನ್ನುವಂತ ಹಾಗೆ ಅವಳು ಹೇಳ್ತಾಳೆ. ಆಮೇಲೆ ಎಂತ ಮಾಡ್ತಾಳೆ, ಸಖಿಗೆ ಹಣ ಎಲ್ಲ ಕೊಡ್ತಾಳೆ, ಅವಳು ಬೇಕಾದಷ್ಟು ಹಣ ಎಲ್ಲ ಕೊಡ್ತಾಳೆ, ಯಾಕಂದ್ರೆ ಅವಳು ಬೇರೆ ಯಾರಿಗೂ ಹೇಳ್ಬಾರ್ದಲ್ಲ ಅವಳು ಅವನ ಜೊತೆ ಇರುವಂತಹ ಸಂಬಂಧವನ್ನ. ಅವಳು ಅವತ್ತಿಂದ ಏನ್ ಮಾಡ್ತಾಳೆ, ಸಖಿಯ ಸಹಾಯ ತೆಗೆದುಕೊಂಡು ಆ ಮಾವಟಿಗನ ಯಾವಾಗ್ಲೂ ಹೋಗಿ ಮಾತಾಡುದು, ಅವನ ಜೊತೆನೆ ಇರುವುದು, ತುಂಬಾ ಅವರಿಬ್ಬರ ನಡುವೆ ಸರಸ ಸಲ್ಲಪ್ಪಗಳೆಲ್ಲ ನಡೀಲಿಕ್ಕೆ ಶುರು ಆಗ್ತದೆ. ನಂತರ ಏನ್ ಮಾಡುದು ಅಂದ್ರೆ ವಿಕಟಾಂಗನೆಯಾದ ಅಮೃತಮತಿಗೆ, ಅಂದ್ರೆ ಅವಳಿಗೆ ಆ ವಿಕಟನೆ ಇರುವಂತಹ ಒಂದು ರಾಜನ ಮೇಲೆ, ಆ ಮಾವಟಿಗನ ಮೇಲೆ ಪ್ರೀತಿ ಆದ ಮೇಲೆ ಅವಳು ಯಾವ ತರ ಬದಲಾದ್ಲು ಅಂದ್ರೆ, ಅಷ್ಟು ಒಂದು ಸುಂದರವಾದ ಗಂಡ ಏನಿದ್ದಾನೆ, ಯಶೋಧ ದೊಡ್ಡ ಮಹಾರಾಜ, ಸುಂದರ ಸ್ವರೂಪ, ತುಂಬಾ ಸುಂದರವಾಗಿ ರಾಜ ಇದ್ದಾನೆ, ಅವನ ಮೇಲೆ ಅವಳಿಗೆ ಇಂಟ್ರೆಸ್ಟೇ ಹೋಗುದು ಅವಳಿಗೆ. ಅದಾದ್ಮೇಲೆ ಅವಳು ಅಂದ್ರೆ ಈಗ ಒಂದು ಬೇವನ್ನ ತಿಂದ ಕಾಗೆಗೆ ಮಾವಿನ ಹಣ್ಣು ರುಚಿಸ್ತದ ಅಂತ ಒಂದು ಗಾದೆ ಹೇಳ್ತಾರಲ್ಲ, ಹಾಗೆ ಅಂದ್ರೆ ಬೇವು ತಿಂದ್ಮೇಲೆ ಅದಕ್ಕೆ ಬೇವೇ ಇಷ್ಟ ಆಗುತ್ತೆ, ಮತ್ತೆ ಮಾವು ಇಷ್ಟ ಆಗುದಿಲ್ಲ ಕಾಗೆಗೆ ಅನ್ನುವ ಗಾದೆ ಮಾತಿನ ತರ, ಅವನ ಸಂಘ ಮಾಡಿದ ಮೇಲೆ ಅವಳಿಗೆ ಗಂಡನ ಒಂದು ಸಂಘ ಬೇಕಂತಾನೆ ಅನ್ಸುದಿಲ್ಲ. ಹೀಗೆ ದಿನ ನಡೆದು ಹೋಗ್ತದೆ ಅವರಿಬ್ಬರ ಮಧ್ಯೆ, ಯಾವಾಗ್ಲೂ ಹೋಗುದು, ಗಂಡ ಮಲಗಿದ ನಂತರ ಈ ಅಮೃತ ಮತ್ತೆ ರಾತ್ರಿ ಹೋಗುದು ಅವನ ಹತ್ರ, ಪ್ರಿಯಕರನ ಹತ್ರ ಹೋಗ್ತಾಳೆ, ಪ್ರಿಯಕರ ಅಂದ್ರೆ ಆ ಮಾವಟಿಗನ ಹತ್ರ ಹೋಗ್ತಾಳೆ. ಹಾಗೆ ಹೋದ್ಮೇಲೆ ದಿನ ಕೂಡ ಹೀಗೆ ಅವ್ರಿಬ್ರು ಯಾವಾಗ್ಲೂ ಹೋಗ್ತಾರಲ್ವಾ, ಇವರು ದಿನ ಹೋಗುದನ್ನ ನೋಡ್ಕೊಂಡು ಗಂಡನಿಗೆ ಯಾವಾಗ್ಲೂ ಡೌಟ್ ಬರ್ತದೆ, ನನ್ನ ಹೆಂಡತಿ ಮೊದಲಿನ ಹಾಗೆ ಇಲ್ಲ ಅಲ್ಲ ಈಗ ನನ್ನ ಜೊತೆ, ಅದನ್ನ ಯಶೋಧರ ರಾಜ ಇದ್ದಾನಲ್ಲ ಅವನಿಗೆ ಅನಿಸ್ತದೆ ಮೊದಲಿನ ಹಾಗೆ ನನ್ನ ಹೆಂಡತಿ ನನ್ನ ಜೊತೆ ಇಲ್ಲ, ಯಾಕೆ ಏನಾಗಿರ್ಬೋದು, ಪ್ರೀತಿಯಿಂದ ಏನಾದ್ರು ಮಾತಾಡ್ಲಿಕ್ಕೆ ಹೋದ್ರು ಕೂಡ ದೂರ ಹೋಗ್ತಾಳೆ, ಏನಿರ್ಬೋದು ಅಂತ ಹೇಳಿ ಆ ದಿನ ಒಂದು ಪ್ಲಾನ್ ಮಾಡ್ತಾನೆ, ಮಲ್ಕೊಂಡಿರ್ತಾನೆ, ನಿದ್ದೆ ಬಂದವ್ರ ಹಾಗೆ ನಾಟಕ ಮಾಡ್ತಾಳೆ. ಎಂದಿನಂತೆ ಅಮೃತಮತಿ ಏನ್ ಮಾಡ್ತಾಳೆ, ಗಂಡ ಮಲಗಿದಾನೆ ಎಂದು ತಿಳ್ಕೊಂಡು ಅವ ಮಾವಟಿಗನ ಭೇಟಿಯಾಗ್ಲಿಕ್ಕೆ ರಾತ್ರಿ ಹೋಗ್ತಾಳೆ. ಆದ್ರೆ ರಾಜ ಏನ್ ಮಾಡ್ತಾನೆ, ಮಲಗಿನಂತ ನಟಿಸಿದ್ದಲ್ವ ಅವಳು ಹೋದ ಹಾಗೆ ಅವಳು ಹಿಂದೆ ಅವಳಿಗೆ ಗೊತ್ತಾಗದಂತೆ ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅವಳು ಸೀದಾ ಹಿಂಬಾಲಿಸ್ಕೊಂಡು ಹೋದಾಗ ಅವನಿಗೆ ಶಾಕ್ ಆಗ್ತದೆ, ಅವಳು ಸೀದಾ ಮಾವಟಿಗನ ಮನೆ ಒಳಗಡೆ ಎಲ್ಲ ಹೋಗುದೆಲ್ಲ ನೋಡ್ತಾನೆ. ಅಲ್ಲಿ ಒಳಗಡೆ ಹೋದ ತಕ್ಷಣ ಏನಾಗತ್ತಪ್ಪ ಅಂತಂದ್ರೆ ಮಾವಟಿಗನಿಗೆ ತುಂಬಾ ಕೋಪ ಬರುತ್ತೆ, ಯಾಕೆ ಇವಳು ಇವತ್ತು ಲೇಟ್ ಆಗಿ ಬಂದ್ಲು ಅಂತ. ಅವಳು ಒಳಗಡೆ ಹೋದ ತಕ್ಷಣ ಅವನಿಗೆ ಸರಿಯಾಗಿ ಮಾವಟಿಗೆ ಏನಿದೆ ಅಮೃತಮತಿಗೆ ಹೊಡಿತಾನೆ, ತಲೆ ಕೂದ್ಲಿಡ್ಕೊಂಡು ಜಗ್ತಾನೆ, ಎಳಿತಾನೆ, ಅವಳೊಂದು ಹಾವಿನ ಮರಿ ಹಾಗೆ ಅವನ ಕಾಲ್ ಕೆಳಗಡೆ ಬಿದ್ದಿರ್ತಾಳೆ, ಅವನ ಬೆನ್ನಿಗೆಲ್ಲ ಹೊಡಿಯೋದು, ತುಂಬಾ ಒಂದು ಏನು ಒರಟಾಗಿ ಅವಳ ಜೊತೆ ನಡ್ಕೊಳ್ತಾನೆ. ಮತ್ತೆ ಯಾಕೆ ನೀನ್ ಲೇಟ್ ಬಂದೆ, ಇವತ್ತು ಏನಕ್ಕೆ ಲೇಟ್ ಆಗಿರೋದು ಅಂತ ಅವಳು ಹೋಗ್ತಾ ಅವಳು ಹೂವು ಗಂಧ ತಾಂಬೂಲಗಳನ್ನೆಲ್ಲ ತಗೊಂಡು ಹೋಗ್ತೀನಿ, ಅದನ್ನೆಲ್ಲ ಎಸಿತಾನೆ, ತೆಗೆದು ಬಿಸಾಡ್ತಾನೆ. ಅಷ್ಟು ಕೋಪ ಬರ್ತದೆ, ಒಂದು ಗಿಡುಗನ ಕೈಗೆ ಸಿಕ್ಕಿದ ಹಾಗೆ ಅವಳು ಅವನ ಕೈಗೆ ಸಿಕ್ಕಿರ್ತಾಳ ಟೈಮಲ್ಲಿ. ಅವನಷ್ಟು ಹೊಡೆದ್ರು ಕೂಡ ಅವಳು ಅಳ್ತಾ ಹೇಳ್ತಾಳೆ, ಸಾರಿ ನಲ್ಲನೆ, ಸಾರಿ ನನಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತಾ ಇದ್ದೀನಿ, ಅದಕ್ಕೆ ಕ್ಷಮಿಸು ನಲ್ಲನೆ, ನನ್ಗೆ ಹೊಡಿ ಬಡಿ ಏನಾದ್ರು ಮಾಡ್ಕೊ, ನಾನು ಏನ್ ಮಾಡ್ಲಿ, ಆ ರಾಜ ಏನಿದ್ದಾನೆ ನಾನು ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಅವ್ನು ನನ್ನ ಕಾಲ್ ಮೇಲೆ ಕೂರಿಸ್ಕೊಂಡು ಸರಸ ಆಡ್ತಾ ಇದ್ದ, ಅವನಿಂದ ತಪ್ಪಿಸ್ಕೊಂಡು ಬರುದು ನಂಗೆ ತುಂಬಾ ಕಷ್ಟ ಆಯ್ತು ಅಂತ ಹೇಳ್ತಾನೆ. ಅವನಿಗೆ ತುಂಬಾ ಕೋಪ ಬರ್ತದೆ. ಆದ್ರೂ ಅವಳು ಹೇಳ್ತಾಳೆ, ಮತ್ತೆ ನನ್ಗೆ ನೀನೇ ಬೇಕು, ನನ್ನ ಕಿವಿಗೆ ನಿನ್ನ ಸ್ವರಗಳೇ ಕೇಳ್ಬೇಕು, ನೀನೇ ನನ್ಗೆ ಬೇಕು, ನೀನೇ ಒಬ್ಬ ಗಂಡಸಂದ್ರೆ ನೀನೇನೆ, ನಿನ್ ಜೊತೆನೆ ನಾನು ಇರ್ಬೇಕು, ನೀನ್ ಇಲ್ದಿದ್ರೆ ನಾನು ಸಾಯ್ತೇನೆ, ಈ ಲೋಕದಲ್ಲಿರುವ
ಎಲ್ಲ ಗಂಡಸರು ಕೂಡ ನನಗೆ ಅಣ್ಣನ ಸಹೋದರರ ಸಮಾನ, ನೀ ನಂಗೆ ಬೇಕು, ದಯವಿಟ್ಟು ನನ್ನ ಕ್ಷಮಿಸು ಲೇಟಾಗಿ ಬಂದಿದ್ದಕ್ಕೆ ಅಂತ ಹೇಳ್ತಾನೆ. ಇದನ್ನ ದೂರದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೆ ಯಶೋಧನಿಗೆ ಒಂದೇ ಸಲ ಮೈ ಎಲ್ಲ ನಡುಕ ಆಗ್ತದೆ, ಬೇಜಾರಾಗ್ತದೆ. ಕೈ ಹಿಡಿದ ಹೆಂಡತಿನೇ ಈ ತರ ಇನ್ನೊಂದು ಸಂಘ ಮಾಡಿ, ಇನ್ನೊಬ್ಬನ ಸಹವಾಸ ಮಾಡಿ, ನನ್ನನ್ನೇ ಸಹೋದರನ ಒಂದು ಸಂಬಂಧಕ್ಕೆ ದೂರ್ತಾ ಇದ್ದಾಳಲ್ಲ ಗಂಡನನ್ನೇ ಅಂತ ಅವನಿಗೆ ತುಂಬಾ ನೋವಾಗ್ತದೆ. ಆ ನೋವನ್ನ ಯಾವ ಒಂದು ಗಂಡಸಿಗೂ ಕೂಡ ಸಹಿಸ್ಲಿಕ್ಕೆ ಆಗುದಿಲ್ಲ. ತನ್ನ ಹೆಂಡತಿ ಇನ್ನೊಂದು ಗಂಡಸಿನೋட ಸಂಬಂಧ ಮಾಡುವುದಷ್ಟೇ ಅಲ್ಲದೆ ಅವನನ್ನ ಗಂಡನನ್ನೇ ಸಹೋದರ ಎನ್ನುವಂತ ಭಾವನೆಯಲ್ಲಿ ನೋಡ್ತಾಳೆ ಅಂತ ಆದ್ರೆ ಅದೆಂತಹ ಒಂದು ಕೆಟ್ಟ ಸಿಚುವೇಶನ್ ಇರ್ಬೋದು ಆ ಗಂಡನಿಗೆ ಅಲ್ವಾ. ಹಾಗೆ ಆಗ್ತದೆ. ಅವನಾಗ ಕೋಪ ಬಂದು ಅವನ ಕೈಲಿ ಹೇಗಿದ್ರು ಅವನು ಕತ್ತಿ ಹಿಡ್ಕೊಂಡು ಹೋಗಿರ್ತಾನೆ. ಆ ಕತ್ತಿ ಹಿಡ್ಕೊಂಡು ಈಗ್ಲೇ ಹೋಗಿ ಅವರಿಬ್ಬರನ್ನ ಚಿಚ್ಚಿ ಸಾಯಿಸುವ ಅನ್ನುವಂತಷ್ಟು ಕೋಪ ಬರ್ತದೆ. ಆಗ ಅವನ ಒಂದು ಒಳ ಮನಸ್ಸು ತಡೀತದೆ. ಇಂತಹ ಒಂದು ಕೆಟ್ಟ ಕ್ರಿಮಿಗಳನ್ನ ನಾನು ಕೊಂದ್ರೆ ನನ್ನ ಕತ್ತಿಗೂ ಕೊಡದ ಅವಮಾನ, ಅಥವಾ ನಾನೊಂದು ಎಂತ ಸಾಮ್ರಾಜ್ಯವನ್ನ ಆಳಿದ ಇಂತಹ ಮಹಾರಾಜ ನಾನು ಹೋಗಿ ಇಂಥ ಕ್ರಿಮಿಗಳು ಅಥವಾ ಇಂತಹ ಕೆಟ್ಟವರಿಗೆ ಒಂದು ಕೊಲೆ ಮಾಡಿ ನನ್ನ ಕೈಯಿಂದ ಯಾಕೆ ಹಾಳು ಮಾಡ್ಕೊಳ್ಳಿ, ಅಥವಾ ನನ್ನನ್ನು ನಾನು ಯಾಕೆ ಗಲೀಜ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಹಾಗೇನೆ ತಡ್ಕೊಂಡು ಎಲ್ಲವನ್ನ ಮನಸ್ಸಲ್ಲೇ ಇಟ್ಕೊಂಡು ಮನೆಗೆ ಬಂದು ಸುಮ್ಮನೆ ಏನೂ ಆಗಿಲ್ಲ ಅನ್ನೋ ಹಾಗೆ ಬಂದು ಮಲ್ಕೊಳ್ತಾನೆ. ಅವನು ಬಂದು ಮಲ್ಕೊಂಡು ಸ್ವಲ್ಪ ಹೊತ್ತು ನಂತರ ಮತ್ತೆ ಅಮೃತಮತಿ ಬರ್ತಾಳೆ ಗಂಡನ ಹತ್ರ. ಬಂದು ಅಲ್ಲೇ ಮಲ್ಕೊಳ್ತಾಳೆ ಆ ಗಂಡನ ಪಕ್ಕದಲ್ಲಿ. ಆದ್ರೆ ಗಂಡನಿಗೆ ಅವಳನ್ನ ಯಾರನ್ನೋ ಒಬ್ಬ ಆನೆಯ ನೋಡ್ಕೊಳ್ಳುವಂತ ಏನು ಕ್ಷುದ್ರ ಸೇವಕ ಏನಿದ್ದಾನೆ ಅವನ ಹತ್ರ ಹೋಗಿ ಬಂದ ಅವಳು ತನ್ನ ಹತ್ರ ಬಂದು ಮಲಗಿದಾಗ್ಲೇ ಅವನಿಗೆ ಅವಳು ನೋಡಿ ಒಂಥರ ಅಸಹ್ಯ ಭಾವನೆ ಮೂಡ್ತದೆ. ಅಂದ್ರೆ ಹುಳಿ ಮುಟ್ಟಿದ ಹಾಲಿನಂತೆ, ನೀರು ಬೆರೆತ ಜೇನಿನಂತೆ ಅಂತ ಅನ್ಸ್ಬಿಡುತ್ತೆ ಅವನಿಗೆ ಹೆಂಡತಿಯನ್ನ. ಪ್ರೀತಿಯಿಂದ ಹೆಂಡತಿ ಬಂದ್ರೆ ಓಕೆ, ಗಂಡನಿಗೆ ತುಂಬಾ ಖುಷಿ ಅನ್ಸುತ್ತೆ. ಆದ್ರೆ ಇಂತಹ ಹೆಣ್ಣು, ಒಂದು ಗಂಡ ಇದ್ದುಕೊಂಡು ಕೂಡ ಇನ್ನೊಬ್ಬನ ಸಂಬಂಧ ಮಾಡಿದ ಹೆಣ್ಣು ನನ್ಗೆ ಯಾಕೆ ಬೇಕು, ಯಾವತ್ತೂ ಈ ಹೆಣ್ಣು ಸಹವಾಸವೇ ಬೇಡ, ನನಗೆ ಮುಕ್ತಿಯೇ ಸಾಕು ಎನ್ನುವಂತ ನಿರ್ಧಾರವನ್ನು ಆ ರಾತ್ರಿ ಆ ಮಹಾರಾಜ ಮಾಡಿಬಿಡ್ತಾನೆ. ನಂತರ ಬೆಳಿಗ್ಗೆ ಎದ್ದೇಳ್ತಾನೆ. ಎದ್ದು ಹೇಳಿ ಸೀದಾ ಹೋಗಿ, ಅವನಿಗೆ ಮನಸ್ಸು ತಡಿಲಾರುದಿಲ್ಲ, ಅವನ ಅಮ್ಮ ಬೆಳಗಿನ ಕೆಲಸವನ್ನೆಲ್ಲ ಮಾಡ್ತಾನೆ. ಎದ್ದು ಸೀದಾ ತಾಯಿ ಹತ್ರ ಹೋಗ್ತಾನೆ. ತಾಯಿ ಹತ್ರ ಹೋಗಿ ಹೇಳ್ತಾನೆ. ಡೈರೆಕ್ಟ್ ಆಗಿ ಹೇಳಲಿಕ್ಕಾಗತ್ತ ನನ್ನ ಹೆಂಡತಿ ಹೀಗೆ ಮಾಡ್ತಾಳೆ ಅಂತ. ಅವನು ಅದಕ್ಕೆ ಒಂದು ಕವನದ ರೀತಿಯಲ್ಲಿ ಅಲ್ಲಿ ಹೇಳ್ತಾನೆ ತಾಯಿ ಹತ್ರ. ಅಮ್ಮ, ನಂಗೆ ನಿನ್ನೆ ರಾತ್ರಿ ಒಂದು ಕೆಟ್ಟ ಕನಸು ಬಿತ್ತಮ್ಮ ಅಂತ ಹೇಳ್ತಾನೆ. ಅಮ್ಮ, ಏನದು, ಎಂತ ಕನಸು ಬಿತ್ತಪ್ಪ ಅಂತ ಅಮ್ಮ ಕೇಳಿದಾಗ ನಿನ್ನೆ ರಾತ್ರಿ ಬಿದ್ದ ಕನಸು ಬಗ್ಗೆ ಹೇಳ್ತಾನೆ. ಒಂದು ಹೊನ್ನಿನ ತಾವರೆ ಕೊಳದ ಹಂಸ ಕೊಳೆತ ತಾವರೆ ಕೊಳದಲ್ಲಿ ನಲಿಯುತ್ತಿದ್ದ ಕನಸನ್ನ ಕಂಡೆ ಅಂತ ಹೇಳ್ತಾರೆ. ಒಂದು ಚಿನ್ನದ ಒಂದು ತಾವರೆ ಇರುವಂತಹ ಒಂದು ಕೊಳದಲ್ಲಿರುವಂತಹ ಒಂದು ಹಂಸ, ಅಂದ್ರೆ ಅವನ ಹೆಂಡತಿ, ಅಂದ್ರೆ ಅಂತಹ ಅರಮನೆಯಲ್ಲಿರುವಂತಹ ಅವನ ಹೆಂಡತಿ ಅಂದ್ರೆ ಆ ಕೊಳೆತ ಅಂದ್ರೆ ಒಂದು ಮಾವಟಿಗೆ ಇದ್ದಾನೆ ಅವನ ಮನೆಯಲ್ಲಿ ಹೋಗಿ ಅವಳಿರುವುದನ್ನ ಅವನು ಈ ತರ ಉಲ್ಟಾ ಮಾಡಿ ಹೇಳ್ತಾನೆ. ಡೈರೆಕ್ಟ್ ಆಗಿ ತನ್ನ ಹೆಂಡತಿಯ ಬಗ್ಗೆ ಹೇಳಿ ಅಮ್ಮನ ಮನಸ್ಸನ್ನು ನೋಯಿಸು ಬೇಡ ಅಂತ. ಕೊಳೆತ ತಾವರೆಯ ಕೊಳದಲ್ಲಿ ಹೋಗಿ ಒಂದು ಚಿನ್ನದ ತಾವರೆಯ ಕೊಳದಲ್ಲಿದ್ದಂತ ಒಂದು ಹಂಸ ಏನಿದೆ, ಆ ಹಂಸ ಕೊಳೆತ ತಾವರೆಯ ಒಂದು ಕೊಳೆತ ತಾವರೆ ಹೂ ಇರುವಂತಹ ಒಂದು ಕೊಳಕ್ಕೆ ಹೋಗಿ ಕುಣಿತಾ ಇರುವುದನ್ನ ನಾನು ನೋಡ್ತೇನೆ ಅಂತ ಹೇಳ್ತೇನೆ. ನಿಮ್ಗೆ ಇದು ಅರ್ಥ ಆಗತ್ತೆ ಅನ್ಸುತ್ತೆ. ಅಂದ್ರೆ ಅರಮನೆಯಲ್ಲಿದ್ದಂತಹ ಅಂತಹ ರಾಣಿ ಏನೋಳನ್ನ ಒಂದು ಹಂಸಕ್ಕೆ ಹೋಲಿಸ್ತಾನೆ. ಆ ಹಂಸ ಹೋಗಿ ಕೊಳೆತ ತಾವರೆ ಅಂದ್ರೆ ಆ ಮಾವಟಿಗನ ಮನೆಗೆ ಹೋಗಿ ಅಲ್ಲಿ ಕುಣಿತಾ ಇದ್ದಾಳೆ ಎನ್ನುವುದನ್ನ ಅವನು ಉಲ್ಟ ಮಾಡಿ ಈ ತರ ದಾರಿಯಲ್ಲಿ ಹೇಳ್ತಾನೆ. ಅಂತ ಒಂದು ಕೆಟ್ಟ ಕನಸನ್ನು ನಾನು ಕಂಡೆ ಅಮ್ಮ ರಾತ್ರಿ ಅಂತಾನೆ. ಅದಕ್ಕೆ ಹೆಂಡತಿಯ ಕೆಟ್ಟ ನಡತನ ಹೇಳಿ ಅಮ್ಮನಿಗೆ ಹೇಳಲಿಕ್ಕೆ ಆಗುದು, ತಾಯಿ ಅದನ್ನ ತಡ್ಕೊಳ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಅವನು ಹೇಳುವುದಿಲ್ಲ. ಆದ್ರೆ ಆ ತಾಯಿ ಏನ್ ಹೇಳ್ತಾಳೆ ಅಂತಂದ್ರೆ, ಹೌದು, ಅವಳಿಗೆ ಇದೆಲ್ಲ ಅದ್ರ ಅರಿವಿರುವುದಿಲ್ಲ. ಹೌದು, ಮಗ ಯಾವುದೋ ಒಂದು ಕೆಟ್ಟ ಕನಸು ಕಂಡಿದ್ದಾನೆ, ಇಂತಹ ಕನಸೆಲ್ಲ ಬೀಳಬಾರ್ದು ಅಂತ ಹೇಳಿ, ಇದೊಂದು ದೋಷಪೂರಿತವಾದ ಕನಸು, ಇಂಥದ್ದೆಲ್ಲ ನೋಡ್ಬಾರ್ದು. ಆದ್ರಿಂದ ಈ ದೋಷವನ್ನು ಪರಿಹಾರ ಬೇಕಾದ್ರೆ ಆ ದೇವಿಗೊಂದು ಬಲಿ ಕೊಡ್ಬೇಕು, ನಾವು ಕುರಿಯನ್ನ ಬಲಿ ಕೊಡೋಣ ಅಂತ ಹೇಳ್ತಾಳೆ. ಆಗ ತಾಯಿ ಹೇಳಿದ ಮಾತನ್ನು ಕೇಳಿ ನಮ್ಮ ರಾಜ ಏನಿದ್ದಾನೆ ಅವನಿಗೆ ಬೇಜಾರು ಅನಿಸ್ತದೆ. ಯಾಕಮ್ಮ ಕುರಿಯನ್ನೆಲ್ಲ ಯಾಕೆ ಬಲಿ ಕೊಡ್ಬೇಕು, ಪ್ರಾಣಿ ಹಿಂಸೆ ಕೂಡ ದೊಡ್ಡ ಕೆಟ್ಟದಲ್ವಾ, ಅದನ್ನೆಲ್ಲ ನಾವು ಮಾಡುದು ಬೇಡ ಅಮ್ಮ ಅಂತ ಹೇಳ್ತಾನೆ. ಆ ನಂತರ ಏನಾಗತ್ತಪ್ಪ ಅಂತಂದ್ರೆ ತಾಯಿ ಕೇಳುದಿಲ್ಲ. ನೀನಿಲ್ಲ ಒಪ್ಕೊಳ್ಳೇಬೇಕು, ಇದು ತುಂಬಾ ಕೆಟ್ಟ ಕನಸು, ಇಂತಹ ಕೆಟ್ಟ ಕನಸು ಬಿದ್ದಾಗ ನಾವು ಅದಕ್ಕೊಂದು ಪರಿಹಾರ ಮಾಡ್ಲೇಬೇಕು, ನೀನೊಂದು ತೆಗಿಲೇಬೇಕು ಆ ಕನಸಿಂದ ಅಂತ ಹೇಳ್ತಾನೆ. ಆಗ ಮಗ ಹೇಳ್ತಾನೆ, ಇಲ್ಲಮ್ಮ ನನ್ನ ಮನಸ್ಸು ಏನು ಒಪ್ಪುದಿಲ್ಲ. ಅಂದ್ರೆ ಅವ್ನು ಹೇಳ್ತಾನೆ, ಸಾಯುವ ಕುದುರೆಗೆ ಬುದ್ಧಿವಂತನಾದ್ರೂ ಹುಲ್ಲು ಹಾಕಿ ಕೆಡ್ತಾನೆ ಅಂತ. ಅಂದ್ರೆ ಹೇಗಿದ್ರು ಇದು ಕಳ್ಕೊಂಡಾಯ್ತು. ಅವ್ನು ಹೇಳಿರೋದು ಬೇರೆ ವೇಯಲ್ಲಿ. ಅಂದ್ರೆ ಅವಳು ಏನ್ ಮಾಡಿದ್ರು ಕೂಡ ಅವಳನ್ನು ವಾಪಸ್ ಕಟ್ಕೊಳ್ಲಿಕ್ಕೆ ಆಗುದಿಲ್ಲ ಅವ್ನು. ಯಾಕಂದ್ರೆ ಅವಳು ಇನ್ನೊಬ್ಬನ ಸಂಘ ಮಾಡಿದ ಹೆಣ್ಣು, ಹೇಗಿದ್ರು ಅವನು ಅದನ್ನ ಒಪ್ಕೊಳ್ಳೋದಿಲ್ಲ. ಇನ್ನೇನ್ ಬಲಿ ಕೊಟ್ಟರೇನು, ಅದು ಏನ್ ಮಾಡಿದ್ರೆ ಏನ್ ಪ್ರಯೋಜನ. ತಾಯಿಗೆ ಈ ವಿಷಯ ಗೊತ್ತಿಲ್ಲ, ಅವಳು ಬೇರೆ ಕನಸು ಅಂತ ಅನ್ಕೊಂಡು ಅಂತಹ ಒಂದು ಬಲಿ ಕೊಡು ಅಂತ ಹೇಳ್ತಾ ಇದ್ದಾಳೆ. ಹಾಗಾಗಿ ಮಗ ಏನ್ ಮಾಡ್ತಾನೆ, ಇಲ್ಲ ಅಮ್ಮ ನಾನು ಇದಕ್ಕೆ ಒಪ್ಪುದಿಲ್ಲ, ನನ್ಗೆ ಪ್ರಾಣಿ ಹಿಂಸೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾನೆ ಮಗ. ಅದಕ್ಕೆ ಅಮ್ಮ ಹೇಳ್ತಾಳೆ ಕೊನೆಗೆ, ಇಲ್ಲ ನೀನ್ ಮಾಡ್ಕೊಳ್ಳೇಬೇಕು, ಒಂದು ಹಿಟ್ಟಿನ ಕೋಳಿ ಏನಿದೆ ಅದನ್ನಾದ್ರೂ ಮಾಡು. ನಿಂಗೆ ಪ್ರಾಣಿ ಹಿಂಸೆ ಕಷ್ಟ ಆಗತ್ತೆ ಅಂತಾದ್ರೆ ಒಂದು ಹಿಟ್ಟಿನ ಕೋಳಿಯನ್ನ ಮಾಡು, ಅದೇ ನಾವು ಕೋಳಿ ಎನ್ನುವ ರೀತಿಯಲ್ಲಿ ಬಲಿ ಕೊಡೋಣ. ಇದಕ್ಕೂ ಒಪ್ಪಿಲ್ಲ ಅಂದ್ರೆ ನಾನೇ ಆ ದೇವಿಗೆ ಬಲಿ ಆಗ್ತೇನೆ ಅಂತ ತಾಯಿ ಹಠ ಹಿಡಿತಾಳೆ. ಇದನ್ನ ಕೇಳಿ ಅವನಿಗೆ ಬೇಜಾರಾಗ್ತದೆ. ಈಗ ನಾನು ಕೋಳಿನ ಕೊಲ್ಲಿಕ್ಕಂತೂ ಆಗುದಿಲ್ಲ, ನಾನು ಕೊಲ್ಲಿಲ್ಲ ಅಂದ್ರೆ ಅಮ್ಮನ ಮರಣ ಆಗ್ತದೆ ಅಥವಾ ಮಾತೆಯ ಮರಣ ಆಗ್ತದೆ, ಹಿಂಸೆಗೆ ಒಪ್ಪಿದ್ರೆ ಕೇಡಾಗ್ತದೆ, ಏನ್ ಮಾಡುದು ಅಂತ ಒಂದು ಸಂಕಟಕ್ಕೆ ಸಿಕ್ಕಿ ಕೊನೆಗೆ ತಾಯಿಯ ಪ್ರೇಮಕ್ಕೆ ಕಟ್ಟುಬಿದ್ದು ತಾಯಿಯ ಮೋಹಕ್ಕೆ ಕಟ್ಟುಬಿದ್ದ. ತಾಯಿ ಹೇಳಿದಾಗೆ ಆಯ್ತಮ್ಮ, ಒಂದು ಕೋಳಿಯನ್ನ
ಗೊಂಬೆ ಅಂತ ಹಿಟ್ಟಿನಲ್ಲಿ ಒಂದು ಕೋಳಿ ಮಾಡಿ ಆ ಕೋಳಿಯನ್ನ ಬಲಿ ಕೊಡೋಣ ಅನ್ನುವಂಥ ವಿಷಯಕ್ಕೆ ಒಪ್ಪುತ್ತಾನೆ. ಅವನು ಒಪ್ಪಿ ಒಂದು ಹಿಟ್ಟಿನ ಸುಂದರವಾದ ಕೋಳಿಯನ್ನ ರೆಡಿ ಮಾಡ್ತಾರೆ. ಆಕ್ಚುಲಿ ಇದೆಲ್ಲ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ಅವನು ಕಥೆಯನ್ನ ಹೆಂಡತಿ ವಿಷಯ ಹೇಳದೆ ಬೇರೆ ತರ ಮಾಡಿ ಹೇಳಿದ್ದ, ಆಯ್ತಾ. ಹಾಗೆ ಕೋಳಿನ ರೆಡಿ ಮಾಡ್ತಾರೆ, ಕೋಳಿನ ಕೊಯ್ಲಿಕ್ಕೆಲ್ಲ ತೆಗಿರ್ಲಿಕ್ಕೆ ರೆಡಿ ಮಾಡ್ತಾರೆ. ಆಗ ಏನಾಗ್ತದೆ ಅಂದ್ರೆ ಆ ಒಂದು ಕೋಳಿ ಏನಿದೆ, ಆ ಕೋಳಿ ಒಳಗಡೆ ಒಂದು ಬೆಂತರ ಸೇರ್ಕೊಳ್ತಾನೆ, ಒಂದು ರಾಕ್ಷಸ. ಬೆಂತರ ಅಂದ್ರೆ ರಾಕ್ಷಸ ಅಂತ ಹೇಳ್ಬೋದು, ಪಿಶಾಚಿ. ಅದೇನಿದೆ ಸೇರ್ಕೊಂಡ್ ಬಿಡುತ್ತೆ ಆ ಕೋಳಿ, ಆ ಒಂದು ಹಿಟ್ಟಿನ ಕೋಳಿ ಒಳಗೆ ಹೋಗ್ತದೆ. ಆಗ ಇದ್ರಿಗೆ ಗೊತ್ತಿಲ್ಲ, ಇವ್ರು ಕೋಳಿನ ತಗೊಂಡೋಗಿ ಹರಕೆಗೆ ತಗೊಂಡೋಗಿ ಕೋಳಿನ ಕಟ್ ಮಾಡ್ತಾರೆ. ಆದ್ರೆ ಏನಾಗುತ್ತೆ, ಅದ್ರೊಳಗಡೆ ಒಂದು ಪಿಶಾಚಿ ಸೇರ್ಕೊಂಡಿರ್ತದಲ್ವಾ. ಇವನು ಕೋಳಿನ ತಲೆ ಮೇಲೆ ಪೆಟ್ಟು ಬಿದ್ದು ಕುಯ್ದ ತಕ್ಷಣವೇ ಆ ಕೋಳಿ ಕೊಕ್ಕೊ ಅಂತ ಕೂಗೋದನ್ನ ಕೇಳಿಸ್ಕೊತಾನೆ. ಕೇಳಿಸಿಕೊಂಡಾಗ ದಿಗ್ಭ್ರಾಂತನಾಗ್ತಾನೆ. ನಾವು ಹಿಟ್ಟಿನಿಂದ ಮಾಡಿದ ಕೋಳಿಯಿಂದ ಹೇಗೆ ಸೌಂಡ್ ಬಂತಪ್ಪ, ನಾನು ಕೊನೆಗೂ ಒಂದು ಪ್ರಾಣಿ ಹಿಂಸೆನ ಮಾಡ್ಬಿಟ್ನಲ್ಲ, ನಾನು ಹೇಗೆ ಕನಸನ್ನ ತಾಯಿಗೆ ಹೋಗಿ ಹೇಳ್ದೆ, ತಾಯಿ ಯಾಕೆ ಈ ನರಬಲಿ ಕೊಡ್ಬೇಕು ಅಂತ ಹೇಳಿದ್ರು, ಇಂಥ ಕೆಲಸ ನನ್ನ ಕೈಯಿಂದ ಆಯ್ತಲ್ಲ, ಇಂತಹವನ್ನ ವಿಧಿ ಯಾಕೆ ಈ ತರ ನನ್ನ ಕೈಯಿಂದ ಮಾಡಿಸಿದೆ ಅಂತ ತುಂಬಾ ನೊಂದುಕೊಳ್ತಾನೆ, ಮರಗುತ್ತಾನೆ. ಅವನು ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ. ಈ ಎಲ್ಲ ಒಂದು ಕಾರಣ, ಇದಿಷ್ಟು ಒಂದು ತನ್ನ ಕೈಯಿಂದ ಒಂದು ಈ ತರ ಒಂದು ಪ್ರಾಣಿ ಮಾಡಿಸ್ಲಿಕ್ಕೆ ಕಾರಣ ಯಾರು, ಆ ಅಮೃತಮತಿ. ಅವಳ ಮೇಲೆ ತುಂಬಾ ಕೋಪ ಬರ್ತದೆ, ಬೇಜಾರಾಗ್ತದೆ. ಹೀಗೆ ತಾಯಿಯ ಮಾತು ಕೇಳಿ ಅವನು ಒಂದು ಬಲಿ ಕೊಡುವ ಹಾಗೆ ಕೂಡ ಆಯ್ತು ಎನ್ನುವಂತ ತುಂಬಾ ನೊಂದುಕೊಳ್ತಾನೆ. ಹಾಗೆ ನೊಂದ್ಕೊಂಡು ಅವತ್ತು ಡಿಸೈಡ್ ಮಾಡ್ತಾನೆ, ನಾನು ನನಗೆ ಈ ರಾಜ್ಯಭಾರ ಯಾವುದು ಬೇಡ, ನನಗೆ ಹೆಂಡತಿಗಿಂತ ಕಡೆ ಮೋಸ ಆಗಿದೆ, ನನ್ನ ಕೈಯಿಂದ ಬೇರೆ ನರಬಲಿ ಕೂಡ ಆಯ್ತು, ಸಾರಿ ಪ್ರಾಣಿ ಬಲಿ ಕೂಡ ಆಯ್ತು, ಈ ರಾಜ್ಯ ಬೇಡ, ಏನು ಬೇಡ, ಮುಕ್ತಿನ ಹುಡ್ಕೊಂಡು ಹೋಗ್ತೀನಿ ಅಂತ ಇಡೀ ರಾಜ್ಯವನ್ನೇ ತೊರೆದು ಅವನು ಹೋಗ್ತಾನೆ. ಒಂದು ಸುಂದರವಾದ ಸಂಸಾರ ಮಾಡ್ಕೊಂಡು ಎಷ್ಟು ನೆಮ್ಮದಿಯಾಗಿರ್ಬೇಕಾದ ರಾಜ್ಯನಿಗೆ ಎಷ್ಟು ಹಿಂಸೆ ಆಗಿಕೊಟ್ಲು ಅಮೃತಮತಿ ಎನ್ನುವಂತಹ ಕೆಟ್ಟ ರಾಣಿ. ಅವಳ ಒಂದು ಕೆಟ್ಟ ನಿರ್ಧಾರದಿಂದ ಅಥವಾ ಅವಳ ಒಂದು ಏನು ಒಂದು ಕೆಟ್ಟ ಒಂದು ಮನಸ್ಥಿತಿಯಿಂದಾಗಿ ಆ ರಾಜ ಎಲ್ಲರೂ ಕೂಡ ಹಾಳಾಗಿ ಹೋಗ್ತಾರೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇದಿಷ್ಟು ಕೂಡ ಈ ಕಥೆಯ ಸಾರಾಂಶ ಆಗಿರುತ್ತೆ. ಅದರ ನಂತರ ಏನಾಗುತ್ತೆ ಅಂದ್ರೆ ಅಮೃತಮತಿ ನಂತರ ಎಂತ ಗಂಡ ರಾಜ ಬಿಟ್ಟು ಹೋಗ್ತಾನೆ, ಮಕ್ಕಳು ಕೂಡ ಅವಳ ಜೊತೆ ಹೋಗುದಿಲ್ಲ, ಮಕ್ಕಳು ಚಂದ್ರಮತಿ ಅಂತ ತಾಯಿ ಅಜ್ಜಿ ಜೊತೆನೆ ಇರ್ತಾರೆ. ಇದೆಲ್ಲ ಒಂದು ಸ್ಟೋರಿ ನಂತರ ಮುಂದುವರಿತಾರೆ. ಇದರ ನಂತರದ ಭಾಗವನ್ನ ಇಲ್ಲಿ ನಮ್ಮ ಪಠ್ಯ ಭಾಗದಲ್ಲಿ ಕೊಟ್ಟಿಲ್ಲ, ನಮ್ಗೆ ಬಂದಿರುವಂತದ್ದು ಇಷ್ಟು ಪಠ್ಯ ಭಾಗ ಮಾತ್ರ. ಈಗ ನಿಮ್ಗೆ ಎಕ್ಸಾಮ್ಗೆ ಬರುವುದು ಕೂಡ ಇಷ್ಟು ಮಾತ್ರ. ಅಂದ್ರೆ ಇದೆಲ್ಲ ಆದ್ಮೇಲೆ ನಾವು ಕೊಲೆ ಮಾಡಿದ ಅಂದ್ರೆ ಕೋಳಿನ ಕೊಯ್ದು ತಾಯಿ ಹೇಳಿದಾಗೆ ಅವನ ದೋಷಪೂರಿತ ಕನಸು ಬಿದ್ದಿದೆ ಅಂತ ಹೇಳ್ತಾನಲ್ವ, ಅದ ಕಾರಣಕ್ಕಾಗಿ ಅವನು ಕೋಳಿ ಕೊಯ್ತಾರೆ. ಆಮೇಲೆ ಅದೆಲ್ಲ ಮಾಡ್ಬಿಟ್ಟು ಕೋಳಿ ಕೂಗು ಸೌಂಡ್ ಬರುತ್ತಲ್ವ, ಬೆಂತ್ರ ಅದ್ರೊಳಗೆ ಸೇರ್ಕೊಳ್ಳುತ್ತೆ, ಅಂದ್ರೆ ಪಿಶಾಚಿ ಸೇರ್ಕೊಂಡು ಕುಯ್ದಾಗ ಒಂದು ಸೌಂಡ್ ಬರುತ್ತಲ್ವ, ಅದೆಲ್ಲವೂ ವಿಧಿಯ ಒಂದು ಲಿಖಿತದ ಹಾಗೆ ಆಗುದು. ಅದೆಲ್ಲ ನೋಡಿದಾಗ ಅವನಿಗೂ ಬೇಜಾರಾಗಿ, ನನ್ನ ಕೈಯಿಂದ ಪ್ರಾಣಿ ಬಲಿ ಕೂಡ ಆಯ್ತು, ಮತ್ತೆ ಹೆಂಡತಿ ಕೂಡ ಹೀಗೆಲ್ಲ ಮಾಡಿದ್ರು, ರಾಜ್ಯಭಾರ ಸಹವಾಸ ಬೇಡ ಅಂತ ಅವನು ಯಾರಿಗೂ ಹೇಳದೆ ಹೋಗ್ಬಿಡ್ತಾನೆ. ಇದೆಲ್ಲ ಒಂದು ಸ್ಟೋರಿಯ ಎಂಡ್ ಆಗಿರುತ್ತೆ. ಈ ಸ್ಟೋರಿಯ ನಂತರ ಮಕ್ಕಳು ಅಜ್ಜಿ ಜೊತೆ ಇರ್ತಾರೆ, ಅವಳು ಹುಚ್ಚಿ ಆಗ್ತಾಳೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಅಮೃತಮತಿ ಕೊನೆಯಲ್ಲಿ. ಸೊ ಈ ಒಂದು ಕಥೆಯಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ಅಂತಹ ಒಂದು ರಾಜ್ಯ ಇರುವಂತಹ ಮಹಾರಾಣಿ ಆಗಿರುವಂತಹ ಆ ರಾಣಿ ಏನಿದ್ದಾಳೆ, ಒಂದು ಮೋಹದಿಂದ ಒಂದು ಬೇರೆ ಗಂಡಸರ ಒಂದು ಸಹವಾಸ ಮಾಡಿಕೊಂಡು ತನ್ನ ರಾಜನನ್ನ ಅಥವಾ ಮಕ್ಕಳನ್ನೆಲ್ಲವನ್ನ ಕಳ್ಕೊಳ್ತಾಳೆ. ಅಥವಾ ಒಂದು ಸುಂದರವಾದ ಸಂಸಾರನ ಹೇಗೆಲ್ಲ ರಾಜ್ಯಭಾರ ಮಾಡ್ಕೊಂಡು ಇಷ್ಟು ಆನಂದದಿಂದ ಇರ್ಬೇಕಾದ ಒಂದು ರಾಜ ಕೂಡ ಅವನ ಜೀವನವನ್ನೇ ಹಾಳಾಗುವ ಹಾಗೆ ಅವಳು ಮಾಡ್ತಾಳೆ ರಾಣಿ ಎನ್ನುವುದನ್ನು ನಾವಿಲ್ಲಿ ಜನನ ಈ ಒಂದು ಕವನದಲ್ಲಿ ನಾವು ನೋಡ್ಬೋದಾಗಿದೆ. ಇದಿಷ್ಟು ಕೂಡ ಈ ಒಂದು ಕಥೆ ಆಗಿರ್ತದೆ. ಅಮೃತಮತಿ ಪ್ರಸಂಗ ಎನ್ನುವುದು ಇದೇ ಒಂದು ಕಥೆ ಆಗಿರುತ್ತೆ. ನಾನು ಹೇಳಿದ್ದ ಕಥೆ ನಿಮ್ಗೆ ಅರ್ಥ ಆದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಈ ಕಥೆಯ ನೀವು ಹೇಗೆ ಕೇಳಿದ್ರಲ್ವಾ, ಈಗ ಅವ್ರೇನು ಎಂತ ಹೇಳ್ತಾರೆ, ಹಳೆಗನ್ನಡವ ಏನೋ ಒಂದರಲ್ಲಿ ಕೊಟ್ಟಿದ್ದಾರೆ ಈ ಒಂದು ಕವನಗಳನ್ನ ಫುಲ್ ಕಂಪ್ಲೀಟ್ ಆಗಿ. ನಿಮ್ಗೆ ಇದು ಓದ್ಕೊಳ್ಳಿಕ್ಕೆ ನೆನ್ಪಿಟ್ಕೊಳ್ಳಿಕ್ಕೆಲ್ಲ ಕಷ್ಟ ಆಗುತ್ತೆ, ಹಾಗಾಗಿ ಕಥೆಯನ್ನ ನೀವು ನೆನ್ಪಿಟ್ಕೊಳ್ಳಿ. ಮತ್ತೆ ಒಂದ್ಸಲ ಇಲ್ಲಾಂದ್ರೆ 2 ಸಲ ಈ ಒಂದು ಪ್ಯಾರಾಗ್ರಾಫ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಅದ್ರಲ್ಲಿ ಮೇನ್ ಆಗಿ ಜಾಸ್ತಿ ಬಂದಿರುವಂತ ಪ್ಯಾರಾಗ್ರಾಫ್ ಯಾವ್ದಪ್ಪ ಅಂದ್ರೆ ಈ ಕರಿದಾದೊಡೆ ಕತ್ತುರಿಯು ಇದೆಲ್ಲ. ಈ ಒಂದು ಪ್ಯಾರಾಗ್ರಾಫ್ ನ ಕೊಟ್ಟು ಸಂದರ್ಭ ಸಹಿತ ವಿವರಿಸಿ ಅಂತ ತುಂಬಾ ಬಾರಿ ಕೇಳಿರ್ತಾರೆ ಸ್ನೇಹಿತರೆ, ಹಾಗಾಗಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಲೈನ್ ಆಗಿರುತ್ತೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಈ ಕರಿದಾದೊಡೆ ಕತ್ತುರಿಯಂ ಅಂತ ಬಂದ್ರೆ ಎಲ್ಲಾದ್ರೂ ಸಂದರ್ಭ ಸಹಿತ ಅದು ಯಾವ ಸಂದರ್ಭದಲ್ಲಿ ಬಂದಿರ್ತದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ಅವಳ ಸಖಿ ಅವನನ್ನ ನೋಡಿ ಬರ್ತಾಳೆ, ಮಾವಟಿಗ ಯಾರು ಹಾಡು ಹೇಳುದಂತ ನೋಡಿ ಬಂದಾಗ ಅವನ ವರ್ಣನೆ ಏನಂತನ್ನ ರಾಣಿಗೆ ಹೇಳುದು. ರಾಣಿಗೆ ಹೇಳ್ತಾಳೆ, ಅವನು ಕಪ್ಪಾಗಿದ್ದಾನೆ, ಬೆಂಡಾಗಿದ್ದಾನೆ, ಮೈಯೆಲ್ಲ ಮುರಿದುಕೊಂಡಿದೆ, ಗೂಣು ಬೆನ್ನು, ಅಷ್ಟವಂಕನಾಗಿದ್ದಾನೆ, ಅವನು ನೋಡ್ಲಿಕ್ಕೆ ಆಗುದಿಲ್ಲ, ವಾಸನೆ ಬರ್ತಿದೆ, ಮೈ ನಾರ್ತಾ ಇದೆ, ಕತ್ತೆ ಕಾಲುಗಳಾಗಿದೆ, ಕಾಲುಗಳು, ತಲೆಯಲ್ಲಿ ಕೂದಲಿಲ್ಲ, ಕೆನ್ನೆಯಲ್ಲಿ ಗುಳಿ ಬಿದ್ದಿದೆ, ಇದೆಲ್ಲ ಹೇಳ್ತಾಳಲ್ವಾ ಅವಳು. ಅಂತಹ ಸಂದರ್ಭದಲ್ಲಿ ಕಪ್ಪು ಫುಲ್ ಕರಡಿ ಹಾಗೆ ಇದ್ದಾನೆ ಮೈ, ಚರ್ಮ ಇಲ್ಲ ಅಂತ ಹೇಳ್ತಾಳಲ್ಲ, ಆಗ ಈ ಒಂದು ಸಂದರ್ಭ ಸಹಿತ ಬರುದು. ಕರಿದಾದೊಡೆ ಕತ್ತುರಿ ಅಂದ್ರೆ ಕಸ್ತೂರಿ ಇಲ್ವ ಕಪ್ಪಾದ್ರೆ, ಮುರಿದ್ರೆ ಒಂದು ಅಂದ್ರೆ ಮಲಯ ಜಂಗಳು ಅಂದ್ರೆ ಈ ಒಂದು ಇದು ಬರುತ್ತಲ್ವಾ, ಗಂಧದ ಕೊರಡು ಏನಿದೆ ಅದಿದೆ ಅಲ್ವಾ, ಶ್ರೀಗಂಧದ ಕೊರಡು, ಅದು ಕೂಡ ಮುರುಟಾಗಿದೆ, ಆದ್ರೆ ಅದ್ರಲ್ಲಿ ಸ್ಮೆಲ್ ಬರೋದಿಲ್ವಾ, ಸುಗಂಧ ಇಲ್ವಾ. ಹಾಗೇನೆ
ಈ ಇಂದ್ರನ ಚಾಪ ಇಲ್ವಾ, ಅಂದ್ರೆ ಕಾಮನ ಬಿಲ್ಲು ಹೇಗೆ ಬೆಂಡಾಗಿದೆ, ಅದು ಎಷ್ಟು ಸುಂದರವಾಗಿದೆ. ಇದೆಲ್ಲವೂ ಇರ್ಲಿ, ನಿಮ್ ಪ್ರೀತಿಗೆ ಯಾವುದು ಸುಂದರ ಬೇಕಾಗಿಲ್ಲ, ಪ್ರೀತಿ ಅಷ್ಟೇ ಮುಖ್ಯ ಅಂತ ಇಲ್ಲಿ ಹೇಳ್ತಾಳೆ. ಇದು ಒಂದು ಸಂದರ್ಭ ಸಹಿತ ಆಗಿರ್ತದೆ. ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನೀವು ಒಂದು ವರ್ಡ್ ನೋಡಿದಾಗ ನಿಮ್ಗೆ ನೆನ್ಪಿಟ್ಕೋಬೇಕಾಗುತ್ತೆ. ಯಾವ ಪ್ಯಾರಾಗ್ರಾಫ್ ಇಂದ ಬಂದಿದೆ ಅಥವಾ ಯಾವ ಪಠ್ಯದಿಂದ ಬಂದಿದೆ ಅಂತ ನೆನಪಾದ್ರೆ ನೀವು ಕಥೆಯನ್ನ ಬರೀಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ಹಾಗಾಗಿ ಒಮ್ಮೆ ಈ ಒಂದು ಕವನವನ್ನ ಕಂಪ್ಲೀಟ್ ಆಗಿ ಎಲ್ಲವನ್ನ ಓದ್ಕೊಳ್ಳಿ ಸ್ನೇಹಿತರೆ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಪದ್ಯ ಭಾಗದಿಂದ ನಿಮ್ಗೆ ಜಾಸ್ತಿ ಈ ಗ್ರಾಮರ್ ಅಂತ ಹೇಳುದು, ಕನ್ನಡದಲ್ಲಿ ನಿಮ್ಗೆ ಈ ಅರ್ಥವನ್ನ ಹೇಳಿ ಅಂತ 5 ಮಾರ್ಕಿಗೆಲ್ಲ ಬರ್ತದೆ. ಸಮನಾರ್ಥ ಪದ ಅಂತ ಬರುತ್ತೆ ಅನ್ಸುತ್ತೆ, ಸಮನಾರ್ಥಕ ಪದವನ್ನ ಬರೀರಿ ಅಂತ, ಅಥವಾ ಅದರ ಅರ್ಥ ಬರೀರಿ ಅಂತ ಬರ್ತದೆ. ಸೊ ಈ ಪಠ್ಯ ಭಾಗ ಏನಿದೆ, ಇದನ್ನ ಓದಿದ ನಂತರ ನೀವು ಈ ಪದಗಳ ಅರ್ಥಗಳನ್ನ ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಆಫ್ ದ ಪದಗಳ ಅರ್ಥ ಇದೇ ಪಠ್ಯ ಭಾಗದಿಂದ ಬಂದಿರ್ತದೆ ನೋಡಿ. ಬೆಂತರ್ ಅಂತ ಯಾವಾಗ್ಲೂ ಕೇಳ್ತಾರೆ, ಪಿಶಾಚಿ ಅಂತ ಆಗಿರುತ್ತೆ. ಕುರಂಗ ಅಂದ್ರೆ ಏನು, ಜಿಂಕೆ. ಮತ್ತೆ ಗರಟಿಗಂದ್ರೆ ಗಸ್ತು. ಮತ್ತೆ ಮಲಯಜ ಅಂದ್ರೆ ಶ್ರೀಗಂಧ. ಬಾಳ್ ಅಂದ್ರೆ ಕತ್ತಿ. ಗಜವೆಡಂಗ್ ಅಂದ್ರೆ ಆನೆಯ ಸೊಬಗು. ಇದೆಲ್ಲವೂ ಕೂಡ ವದಗಮ್ ಅಂದ್ರೆ ಕ್ಷುದ್ರ ಸೇವಕ. ಇದೆಲ್ಲ ಅನೇಕ ಬಾರಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದಿರುತ್ತೆ ಈ ಪದಗಳ ಅರ್ಥ. ಸೊ ಈ ಪದಗಳ ಅರ್ಥಗಳನ್ನ ಕೂಡ ಒಮ್ಮೆ ನೀವು ನೋಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದಿಷ್ಟು ಕೂಡ ಈ ಒಂದು ಅಮೃತಮತಿ ಪ್ರಸಂಗದ ಕಥೆ ಆಗಿರುತ್ತೆ. ಸೊ ನಿಮ್ಗೆ ಈ ಒಂದು ವಿಡಿಯೋದ ಕುರಿತು ಏನಾದ್ರೂ ಅಭಿಪ್ರಾಯಗಳಿದ್ರೆ ದಯವಿಟ್ಟು ನನಗೆ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.